ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತಿರುವಾಗ ಇವತ್ತು ಏನಪ್ಪಾ ಅಂದ್ರೆ ಮೇಯ್ನ್ ಆಗಿ ನಿಮ್ಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದಾರೆ, ಸರ್ ಡ್ರೆಸ್ ಕೋಡ್ ಏನು, ಯಾವ ತರ ಬರ್ಬೇಕು ಏನು ಅಂತೇಳಿ. ಅದಕ್ಕೆ ನೋಡಿ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಕೆಇ ಅವ್ರು ಬಿಟ್ಟಿರ್ತಾರೆ ನೋಡಿ. ಇವತ್ತಿನ ಕೂಡ ಅವ್ರು ಬಿಟ್ಟಿರುವಂತ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ಈ ತರ ನಿಮ್ಗೆ ಡ್ರೆಸ್ ಕೋಡ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಸೊ ನೀವು ಏನು ಡಿಪ್ಲೊಮೊ ಸಿಇಟಿ ಎಂಟ್ರ್ ಕೊಟ್ರೆ ಕರ್ನಾಟಕ ಸರ್ಕಾರದ ವಿಕಲಚೇತನ ಅಭ್ಯರ್ಥಿಗಳ ಸೂಚನೆ ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ಗೆ ಸಪರೇಟ್ ಸೂಚನೆ ಇರುತ್ತೆ. ವಿಕಲಚೇತನ ಅಭ್ಯರ್ಥಿಗಳ ಪಟ್ಟಿ ಅದಕ್ಕೆ ಸಪರೇಟ್ ಇದು ಕೊಟ್ಟಿದ್ದಾರೆ ಸರ್ಕ್ಯುಲರ್. ಇಲ್ಲಿ ಮತ್ತೆ ಪರೀಕ್ಷೆ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ. ಸೊ ಪರೀಕ್ಷೆ ಡ್ರೆಸ್ ಕೋಡ್ ನೀವು ಓಪನ್ ಮಾಡಿದಾಗ ಯಾವ ತರ ಇರ್ಬೇಕು ಅನ್ನೋದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೊ ಪ್ರತಿಯೊಂದನ್ನು ಕೂಡ ನಿಮ್ಗೆ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಿನ್ನೆ ಕೂಡ ಸುಮಾರು ಹುಡುಗರು ನನಗೆ ಕಾಲ್ ಮಾಡಿ ಕೇಳಿದ್ರು, ಸರ್ ಯಾವ ತರ ಸರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಾ ಇರೋಂಥದ್ದು, ಪ್ರತಿಯೊಂದು ಡೀಟೇಲ್ಸ್ ನ ನೀವು ಕೇಳಿ. ಒಂದ್ಸರಿ ಕೆಇ ಅವರಿಗೆ ಕೇಳಿದಾಗ ನಿಮ್ಗೆ ಕನ್ಫರ್ಮ್ ಆಗಿ ಅವರೇ ಡೀಟೇಲ್ಸ್ ನ ಕೊಡ್ತಾರೆ. ಸೊ ಡೀಟೇಲ್ಸ್ ಕೊಟ್ರು ಅಂದ್ರೆ ನೀವು ವರಿ ಮಾಡ್ಕೊಂಡಷ್ಟೇನಿಲ್ಲ, ಆರಾಮಾಗಿ ಅದ್ರ ಪ್ರಕಾರ ನೀವು ಫಾಲೋ ಮಾಡ್ತಾ ಹೋದ್ರೆ ಸಾಕು. ಓಕೆನಾ? ಸೊ ವೆರಿ ಸಿಂಪಲ್ ಥಿಂಗ್. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತೆ ನೆನ್ನೆ ಕೆಲವು ಸ್ಟೂಡೆಂಟ್ ಫೋನ್ ಮಾಡಿ, ಸರ್ ಈ ಅಡ್ರೆಸ್ ನನಗೆ ಕೊಟ್ಟಿದ್ದಾರೆ, ಬಟ್ ಅಡ್ರೆಸ್ ಅಲ್ಲಿ ನನಗೆ ಕಾಲೇಜ್ ಕಾಣಿಸ್ತಾ ಇಲ್ಲ, ನನ್ ಪಿನ್ ಕೋಡ್ ಹೊಡೆದಾಗ ಕಾಲೇಜೇ ಇಲ್ಲ ಸರ್ ಅಲ್ಲಿ ಅಂತ ಕೂಡ ಹೇಳಿದ್ರು. ಆ ತರದ್ ಇದ್ರೆ ಕೂಡ ನೀವು ಒಂದ್ಸಲಿ ವೆರಿಫೈ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಆ ತರ ಇರಲ್ಲ. ಎಲ್ಲೋ ಒಂದ್ ಕಡೆ ಇರುವಂತಹ ಕಾಲೇಜು ನಿಮ್ಗೆ ಕಾಣಿಸ್ತಾರಲ್ಲ ಅಷ್ಟೇನೆ. ಒನ್ಸ್ ಅಗೇನ್ ಕಸ್ಟಮರ್ ಕೇರ್ ಕಾಲ್ ಮಾಡಿ, ಅಥವಾ ಆ ಪರ್ಟಿಕ್ಯುಲರ್ ಕಾಲೇಜನ್ನ ಗೂಗಲ್ ಅಲ್ಲಿ ಹುಡುಕ್ಬಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ವೆರಿಫೈ ಮಾಡ್ಕೊಳ್ಳಿ. ಸೊ ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ ಅನ್ನು ಅನುಮತಿಸಲಾಗುವುದಿಲ್ಲ. ಅಂದ್ರೆ ಫುಲ್ ಸ್ಲೀವ್ ಶರ್ಟ್ ಹಾಕೊಂಡ್ ಬರಂಗಿಲ್ಲ. ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ ಗಳನ್ನು ಧರಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್, ಟಿ ಶರ್ಟ್ ಧರಿಸಲು ಸಾಧ್ಯತೆ ನೀಡುವುದು. ಅಂದ್ರೆ ಈ ಕಾಲರ್ ಹಿಂದೆಗಡೆ ಕೂಡ ಕೆಲವು ಟೈಮು ನಿಮ್ಗೆ ಆ ಏನಾದ್ರು ಸ್ಲಿಪ್ಸ್ ತಗೊಂಡ್ಬರ್ತಾರೆ, ಅಥವಾ ಏನೋ ಒಂದು ಬ್ಲೂಟೂತ್ ಸೆಟ್ಸ್ ಅಥವಾ ಏನೋ ಒಂದು ಬೇರೆ ಕಾರಣಗಳು ಇರ್ತವೆ ಅಂತ ಈ ರೀತಿಯಾದಂತಹ ಸೂಚನೆ ಕೊಟ್ಟಿರ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ. ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್, ಸೊ ಅಂದ್ರೆ ಜೇಬುಗಳು ಇಲ್ಲದಿರುವ, ಕಮ್ಮಿ ಜೇಬುಗಳಿರುವ, ಅಂದ್ರೆ ಈ ಕಾರ್ಗೋ ಜೀನ್ಸ್ ಸುಮಾರು ಮಲ್ಟಿ ಪ್ಯಾಕೆಟ್ಸ್ ಇರುವಂತದನ್ನ ಅವಾಯ್ಡ್ ಮಾಡಿ. ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ ಪೈಜಾಮವನ್ನು ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ. ಅಂದ್ರೆ ಕುರ್ತಾ ಇರ್ಬೋದು, ಪೈಜಾಮಾ, ಜೀನ್ಸ್ ಪ್ಯಾಂಟ್. ನಿನ್ನೆ ಈ ಕ್ವಶನ್ ಕೇಳಿದ್ರು. ಒನ್ ಆಫ್ ದಿ ಸ್ಟೂಡೆಂಟ್ ನನ್ಗೆ ಕಾಲ್ ಮಾಡಿದ್ರು, ಐ ಥಿಂಕ್ ಸುನಿಲ್ ಅಂತ ಇರ್ಬೇಕು. ಸರ್ ಇದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೋದು ಅಂತ ಕೇಳಿದ್ರು. ಸೊ ಅದಕ್ಕೆ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಸೊ ಇದು ಅನುಮತಿ ಇಲ್ಲ. ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪ್ಯಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು. ವಿಸ್ತಾರವಾದ ಕಸೂತಿ ಅಂತಂದ್ರೆ ನಿಮ್ಗೆ ದೊಡ್ಡದಾಗಿರುವಂತಹ ಡಿಸೈನ್ಸ್ ಇರುವಂತದ್ದು, ಮಲ್ಟಿಪಲ್ ಡಿಸೈನ್ಸ್, ಪ್ಯಾಟರ್ನ್ಸ್. ಜಿಪ್ ಪ್ಯಾಕೆಟ್ ಜಾಸ್ತಿ. ದೊಡ್ಡ ಬಟನ್ಗಳು ಅಂದ್ರೆ ಬಟನ್ ಗಳಲ್ಲೇನೆ ಬೇಕಾದ್ರೆ ಏನಾದ್ರು ಡಿವೈಸ್ ಇಟ್ಕೊಂಡ್ಬರ್ಬೋದು ಅಂತ ಅವರ ಸೂಚನೆ. ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಶೂಗಳು ಹಾಕೊಂಡು ಹೋಗಂಗಿಲ್ಲ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳು ಅಂದ್ರೆ ಅವಾಯ್ ಸ್ಲಿಪ್ಪರ್ಸ್ ಹಾಕೊಂಡು ಹೋಗಿ ಆಚೆ ಬಿಟ್ಟು ಒಳಗಡೆ ಹೋಗಿ ಈಸಿ ಆಗುತ್ತೆ. ಅಭ್ಯರ್ಥಿಗಳು ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣಗಳು ಧರಿಸುವ ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಳನ್ನು ಧರಿಸುವುದು ನಿಷೇಧ. ಇದನ್ನ ನಿನ್ನೆ ಒನ್ ಆಫ್ ದಿ ಸ್ಟೂಡೆಂಟ್ ನನಗೆ ಇಮೇಜ್ ಕಳಿಸಿ, ಸರ್ ಕಿವಿನಲ್ಲಿ ಈ ತರ ವಾಲೆ ಇದೆ, ಅಲೋ ಮಾಡ್ತಾರ ಅಂತ. ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಸೊ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅನ್ನೆಸರಿಯಾಗಿ ಹಾಕೊಂಡು ಹೋಗಿ ಅಲ್ಲಿ ತೆಗಿಯೋ ತರ ಮಾಡ್ಕೊಳಕ್ ಹೋಗ್ಬಿಡಿ. ಒನ್ಲಿ ರೀಸನ್ ಇಷ್ಟೇನೆ, ಅದ್ರಲ್ಲಿ ಏನಾದ್ರು ಡಿವೈಸ್ಗಳು ಇರ್ಬೋದು ಅನ್ನೋದು. ಅಂದ್ರೆ ಹಳೆವು ಮಾಡಿರೋದ್ರಿಂದನೇ ಪಾಪ ಅವರು ಆ ತರ ಕಂಡೀಷನ್ಸ್ ಹಾಕಿರ್ತಾರೆ. ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ. ಇನ್ನು ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಯಾವ ತರ ಇದೆ ಅಂದ್ರೆ, ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಚ್ಗಳು ಅಥವಾ ಬಟನ್ಗಳು ಹೊಂದಿರುವ ಬಟ್ಟೆಗಳು ಧರಿಸುವುದು ನಿಷೇಧಿಸಲಾಗಿದೆ. ಅಂದ್ರೆ ಓವರ್ ಆಗಿ ಡಿಸೈನ್ಸ್ ಇರುವಂತದನ್ನ ಹಾಕೊಂಡು ಹೋಗ್ಬೇಡಿ. ಆದಷ್ಟು ಪ್ಲೇನ್ ಡ್ರೆಸ್ಸಸ್ ನ ಮೇಂಟೈನ್ ಮಾಡ್ಕೊಳ್ಳಿ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳನ್ನು, ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಮುಜುಗರವಾಗದಂತೆ ಮತ್ತು ಮೇಲೆ ಉಲ್ಲೇಖಿಸಿರುವ ಬಗೆಯಲ್ಲಿ ನಿಯಮದಂತೆ ಧರಿಸುವುದು ನಿರ್ದೇಶಿಸಲಾಗಿದೆ. ಮುಜುಗರವಾಗದಂತೆ ಅಂತಂದ್ರೆ ಅರ್ಧಂಬರ್ಧ ಬಟ್ಟೆಗಳನ್ನ ಹಾಕೊಂಡು ಮತ್ತೆ ನಿಮಗೆ ಫೀಲ್ ಆಗೋ ತರ ಹೋಗಕ್ ಹೋಗ್ಬೇಡಿ ಅಂತ. ಓಕೆನಾ? ಎತ್ತರವಾದ ಇಮ್ಮಡಿಯ ಶೂಗಳನ್ನು, ಚಪ್ಪಲಿಗಳನ್ನು ಅಥವಾ ದಪ್ಪವಾದ ಅಡಿಭಾಗ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರದು. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳು ಧರಿಸುವುದು ಕಡ್ಡಾಯವಾಗಿದೆ. ಅಂದ್ರೆ ಫ್ಲಾಟ್ ಸ್ಲಿಪ್ಪರ್ಸ್.
ಮಹಿಳಾ ಅಭ್ಯರ್ಥಿಗಳು ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಧರಿಸುವುದು ನಿಷೇಧಿಸಿದೆ, ಮಂಗಳಸೂತ್ರ ಮತ್ತು ಕಾಲುಂಗುರ ಹೊರತುಪಡಿಸಿ. ಸೊ ಯಾರಾದ್ರೂ ಮ್ಯಾರಿಡ್ ಪೀಪಲ್ ಹೋಗ್ತಿದ್ರೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ತಾಳಿ ತೆಗೆಸ್ಬಿಟ್ಟು ಬರ್ಸಿದ್ರು ಅನ್ನೋದೆಲ್ಲ ಇತ್ತು, ಬಟ್ ಇದನ್ನ ಅಲೋ ಮಾಡಿದ್ದಾರೆ. ಯಾವುದೇ ರೀತಿಯ ಲೋಹದ ಆಭರಣಗಳನ್ನು ಅಂದ್ರೆ ಅನ್ನೆಸರಿ ಎಕ್ಸ್ಟ್ರಾ ಆಭರಣಗಳನ್ನ ಅಲೋ ಮಾಡೋದಿಲ್ಲ. ಇನ್ನು ನಿಷೇಧಿತ ವಸ್ತುಗಳ ಪಟ್ಟಿ ಯಾವ್ಯಾವು? ಡ್ರೆಸ್ ಕೋಡ್ ಅನ್ನು ಅನುಸರಿಸುವುದರ ಜೊತೆಗೆ ಕೆಳಗೆ ಪಟ್ಟಿ ಮಾಡದ ಯಾವುದೇ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗದಂತೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಸೊ ಇದೊಂದು ಲಿಸ್ಟ್ ಆಫ್ ಐಟಮ್ಸ್ ಏನ್ ಕೊಡಿದ್ರೆ ಅದನ್ನ ತಗೊಂಡು ಹೋಗ್ಬಾರ್ದು. ಒಂದು, ಎಲೆಕ್ಟ್ರಾನಿಕ್ ವಸ್ತುಗಳು, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಯಾವುದೇ ಇರ್ಲಿ, ಜೋಬಲ್ಲಿ ಇಟ್ಕೊಂಡು ಹೋಗೋದು, ಮರ್ತೋಗಿ ಇಟ್ಕೊಂಡು ಹೋಗೋದು, ಸರ್ ಗೊತ್ತಿರ್ಲಿಲ್ಲ ಸರ್ ಅದ್ಯಾವ್ದೋ ಬ್ಲೂಟೂತ್, ಏನೋ ಒಂದು ಸಣ್ಣ ಸೆಲ್ಲು ಮಿಸ್ ಆಗಿ ಮನೇಲಿ ಶೆಲ್ ಚೇಂಜ್ ಮಾಡ್ತಾ ಇರ್ತೀರಾ, ಜೋಬಲ್ ಹಾಕೊಂಡು ಹೊಂಟೋಗಿರ್ತೀರಾ, ಅದಲ್ಲಿ ಇರುತ್ತೆ ಅಂದ್ರೆ ಅದಕ್ಕೆ ಏನೋ ಒಂದು ಬೇರೆ ಒಂದು ಹೆಸರು ಬಂದ್ಬಿಡುತ್ತೆ. ಅದಕ್ಕೆ ಸುಮ್ನೆ ಯಾಕೆ, ನೀವೇ ಒಂದ್ಸತಿ ಪ್ಯಾಕೆಟ್ಸ್ ಗಳೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಡಿ. ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸುವಂತೆ ಆಗುವುದಿಲ್ಲ. ಅದನ್ನ ಅಲೋ ಮಾಡಲ್ಲ. ಕೈ ಗಡಿಯಾರ, ವಾಚ್ಗಳಲ್ಲಿ ವೆರೈಟಿ ಈಗ ಸ್ಮಾರ್ಟ್ ವಾಚಸ್ ಬಂದಿದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಸ್ಮಾರ್ಟ್ ವಾಚ್ ಅಲ್ಲೇ ನೀವು ಬೇಕಾದ್ರೆ ಎಂಟೈರ್ ಎಕ್ಸಾಮ್ ನ ಬರೆಯೋ ಅವಕಾಶ ಇರೋದ್ರಿಂದ ಅವುಗಳನ್ನ ಅಲೋ ಮಾಡಲ್ಲ. ತಿನ್ನಬಹುದಾದ ಪದಾರ್ಥಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತರುವುದು ಹಾಗೂ ತಿನ್ನುವುದರ ನಿಷೇಧಿಸಲಾಗಿದೆ. ನೀವು ಎಕ್ಸಾಮ್ ಬರೆಯಕ್ಕೆ ಅಂತ ಹೋಗೋದಪ್ಪ, ಅಲ್ಲಿ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡು ಕುತ್ಕೊಂಬೇಡಿ. ಬಣ್ಣದ ಹಾಗೂ ಲೋಹದ ಕುಡಿಯುವ ನೀರಿನ ಬಾಟಲ್ ಸಹ ಅನುಮತಿ ಇರುವುದಿಲ್ಲ. ನೀವೇನಾದ್ರೂ ವಾಟರ್ ಬಾಟ್ಲ್ ತಗೊಂಡ್ ಹೋಗಂಗಿದ್ರೆ ವಾಟರ್ ಬಾಟ್ಲ್ ಅಲೋ ಮಾಡಲ್ಲ, ಅವರೇ ಕೊಡ್ತಾರೆ. ಅದನ್ನ ತಗೊಂಡು ಹೋಗಕ್ಕೆ ಟ್ರೈ ಮಾಡಕ್ ಹೋಗ್ಬೇಡಿ. ಓಕೆನಾ? ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಕೊಡಲಾಗಿದೆ. ಸೊ ಇದು ನಾನು ಹೇಳ್ತಾ ಇರೋಂತ ಪಾಯಿಂಟ್ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅವರೇ ನೀರ್ ಕೊಡ್ತಾ ಇರೋದ್ರಿಂದ ನೀವೇನ್ ತಗೊಂಡು ಹೋಗಕ್ ಹೋಗ್ಬೇಡಿ. ಪೆನ್ಸಿಲ್, ಪೇಪರ್, ಎರೇಸರ್, ಜಾಮಿಟ್ರಿ ಬಾಕ್ಸ್ಗಳು ಮತ್ತು ಲಾಕ್ ಟೇಬಲ್ ಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ಪೆನ್ಸಿಲ್ಗಳು, ಪೇಪರ್ಗಳು, ಎರೇಸರ್ಗಳು, ಜಾಮಿಟ್ರಿಗಳು ಮತ್ತೆ ಲಾಕ್ ಟೇಬಲ್ಗಳು ಇವೆಲ್ಲ ಅಲೋ ಇಲ್ಲ. ತಲೆ ಮೇಲೆ ಟೋಪಿ ಅಥವಾ ಹ್ಯಾಟ್ ಧರಿಸುವಂತಿಲ್ಲ. ಸೊ ಮೆನ್ಷನ್ ಮಾಡ್ಕೊಳ್ಳಿ ಡೀಟೇಲ್ ಆಗಿ. ಸುಮ್ನೆ ನನಗೆ ಸ್ಟೈಲಿಗೆ ಹ್ಯಾಟ್ ಇರ್ಲೇಬೇಕು, ಇವೆಲ್ಲ ಇಲ್ಲ ನಾನ್ ಬರಕ್ಕಾಗಲ್ಲ ಅಂದ್ರೆ ನೀವ್ ಬರ್ಲೇಬೇಡ, ಅಲ್ಲೇ ಕುತ್ಕೊ ಅಂತ ಹೇಳ್ತಾರೆ. ಯಾವುದೇ ರೀತಿಯ ಮುಖ ಮುಚ್ಚುವಂತಹ ಮಾಸ್ಕ್ ಅನ್ನು ಧರಿಸುವಂತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡ್ಬೇಕಾಗಿರೋದ್ರಿಂದ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ನೀವೇನಾದ್ರೂ ಕರೆಕ್ಟ್ ಆಗಿರುವಂತಹ ಇದನ್ನ ಹಾಕೊಂಡ್ ಬಂದಿಲ್ಲ ಅಂತಂದ್ರೆ, ಯಾವ್ದು ಸ್ಟಾರ್ಟಿಂಗ್ ಅಲ್ಲೇ ನೀವೇನಾದ್ರೂ ಮಾಸ್ಕ್ ಗಳನ್ನ ಹಾಕೊಂಡ್ ಬಂದ್ರೆ ಐಡೆಂಟಿಫೈ ಮಾಡಕ್ ಆಗಲ್ಲ. ಹಂಗಾಗಿ ಅದು ಕೂಡ ಅಲೋ ಇಲ್ಲ. ಪರೀಕ್ಷೆಯ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ. ಹಾಗಾದ್ರೆ ಏನೆಲ್ಲ ತಗೊಂಡ್ಬರ್ಬಹುದು? ಪ್ರವೇಶ ಪತ್ರವನ್ನು ಎಲ್ಲಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರುವುದು. ಅಡ್ಮಿಷನ್ ಟಿಕೆಟ್ ಇಲ್ಲ ಅಂತಂದ್ರೆ ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇಲ್ಲ ಅಂತ ಅರ್ಥ. ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿ. ಸೊ ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಐಡಿ ಕಾರ್ಡ್, ಗುರುತಿನ ಚೀಟಿ, ಐಡಿ ಕಾರ್ಡ್ ಸರ್ಕಾರದಿಂದ ಮಾನ್ಯ ಅಂದ್ರೆ ಯಾವ್ದಿರ್ಬೋದು? ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮ ಪ್ಯಾನ್ ನಂಬರ್ ಇದ್ರೆ ಪ್ಯಾನ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಲ್ರೆಡಿ ನೀವು ತಗೊಂಡಿದ್ರೆ ಅದನ್ನ ತಗೊಂಡಿರ್ಬೋದು. ಗೌರ್ಮೆಂಟ್ ಇಂದ ಯಾವ್ದನ್ನ ಐಡಿ ಅಂತ ಕೊಟ್ಟಿರ್ತಾರೋ ಆ ಒಂದು ಐಡಿ ನಿಮ್ಮ ಜೊತೆಲಿ ಇರ್ಬೇಕು. ಇದು ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಕೆಲವರು ಮರ್ತೋಗಿರ್ತೀರಾ. ಕಾಲೇಜ್ ಐಡಿ ಕಾರ್ಡ್ ಜೊತೆಯಲ್ಲಿ ಗೌರ್ಮೆಂಟ್ ಇಂದ ಇಶ್ಯೂ ಮಾಡೋದು. ಸರ್ ನಾನು ಕಾಲೇಜ್ ಕೊಡುವ ಐಡಿ ಅಂತ ಹೋಗ್ಬೇಡಿ, ಕಾಲೇಜ್ ಐಡಿ ಯೂಸ್ ಆಗಲ್ಲ. ಯಾಕೆಂದ್ರೆ ನೀವು ಹೊರಗಡೆ ಹೋಗ್ತಾ ಇರೋದು ನಿಮ್ ಕಾಲೇಜಿಗಿಂತ ನೀನು ಆ ಗೌರ್ಮೆಂಟ್ ನ ಸರ್ ಸೌಂಡ್ ಎಕ್ಸಾಮ್ ಬ್ರೇಕ್ ಬರೆಯಕ್ ಆಗ್ತಿದೆ. ಬರ್ತಾ ಇರೋದ್ರಿಂದ ನೀನು ಸರ್ಕಾರದಿಂದ ಬಂದಿರುವಂತಹ ಐಡಿ ಕಾರ್ಡ್ ಇದಾವ ಇಲ್ವಾ ಅದು ಇಂಪಾರ್ಟೆಂಟ್. ಅದನ್ನ ಫೇಕ್ ಮಾಡಕ್ಕಾಗೋದಿಲ್ಲ. ನೀನ್ ಬೇಕಾದ್ರೆ ಐಡಿ ಕಾರ್ಡ್ ತಗೋಬಹುದು, ಬಟ್ ಇದನ್ನ ತಗೊಂಬರಕ್ ಆಗಲ್ಲ ಅನ್ನೋ ಉದ್ದೇಶ. ವಾಯ್ಸ್ ಬ್ರೇಕ್ ಪರೀಕ್ಷೆಯ ಆಗಿದೆ. ಕೊನೆಯ ಬೆಲ್ ಆಗುವ ಹೌದಾ? ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಜಾಸ್ತಿ ಆಗ್ತಿದೆಯಪ್ಪ. ಹಾ ಸರ್.
ಈಗ ಕೇಳ್ತಾ ಇದೆಯಾ? ಹಾ ಸರ್. ಎಸ್ ಸರ್. ಓಕೆ ಫೈನ್. ಸೊ ಇನ್ನ ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ. ಸೊ ಇದು ಚೆನ್ನಾಗಿ ನೆನ್ಪಿರ್ಲಿ. ಹೋಗಿ ಏನೋ ಒಂದು ಹಾಫ್ ಅನ್ ಅವರ್ ಮುಗಿಸ್ಬಿಡ್ತೀನಿ, ಟಿಕ್ ಮಾಡ್ಬಿಡ್ತೀನಿ, ಬೇರೆ ಯಾರೋ ಮೀಟ್ ಮಾಡ್ತಿದಾರೆ ಹೋಗ್ಬೇಕು, ಈ ತರ ಎಲ್ಲ ಆಸೆ ಇಟ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಹೋದ್ಮೇಲೆ ಲಾಕೇನೆ, ಅಂದ್ರೆ ಎಕ್ಸಾಮ್ ಮುಗಿಯೋವರೆಗೂ ಆಚೆ ಬರಂಗಿಲ್ಲ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಆಫ್ಟರ್ ಸುಮಾರು ದಿನ ಆದ್ಮೇಲೆ ಎಕ್ಸಾಮ್ಗಳಾದ್ಮೇಲೆ ಈಗ ಫ್ರೆಂಡ್ಸ್ ಗಳೆಲ್ಲ ಆ ಕಾಲೇಜು ಪಕ್ಕದಲ್ಲಿ ಈ ಕಾಲೇಜು ಬೆಂಗಳೂರು ಬೇರೆ ಬಂದಿದ್ದಾರೆ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಇಂತ ಜಾಸ್ತಿ ಪ್ಲಾನ್ಗಳು ಮಾಡ್ಕೊಳಕ್ ಹೋಗ್ಬೇಡಿ. ಮೇಲೆ ನಿಗದಿಪಡಿಸಲಾದ ವಸ್ತ್ರ ಸಂಹಿತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣವಾದ ಕ್ರಮ ಜರುಗಿಸಲಾಗುವುದು. ಯಾವುದೋ ಒಂದು ಪೀನಲ್ ಕೋಡ್ ಅಲ್ಲಿ ಯಾವುದೋ ಒಂದು ರೂಲ್ ತೆಗೆದು ನಿಮ್ ಮೇಲೆ ಒಂದು ಕಂಡೀಷನ್ ಹಾಕ್ಬಿಡ್ತಾರೆ. ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ, ಆಯ್ತಾ? ಯಾಕೆ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. ಅವ್ರಿಗೂ ಕೂಡ ಪ್ರತಿಯೊಂದನ್ನು ಫಾಲೋ ಮಾಡೋದ್ ಕಷ್ಟ ಇರುತ್ತೆ. ಹಾಗಾಗಿ ನೀವು ಅದಕ್ಕೆ ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದಾಗ ಎಕ್ಸಾಮ್ ಟೈಮ್ ಅಲ್ಲಿ ಬೇರೆ ರೀತಿಯಾದಂತಹ ನಮ್ಗೆ ಯಾವ್ದೇ ಟೆನ್ಷನ್ಸ್ ಇರಬಾರ್ದು. ಯಾವ್ದೋ ಡ್ರೆಸ್ ಹಾಕೊಂಡು ಹೋದ್ರಿ, ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲೇ ಶುರು ಮಾಡಿದ್ರು, ಅವಾಗ ನಿಮ್ಗೆ ಅಲ್ಲೇ ಮೂಡ್ ಕೆಟ್ಟೋಗುತ್ತೆ. ಎಕ್ಸಾಮ್ ಬರೀಬೇಕಾದ್ರೆ ಮೂಡ್ ಸರಿ ಇರಲ್ಲ. ಸೊ ಅದಕ್ಕೆ ನೀವು ಸ್ವಲ್ಪ ಗಮನ ಹರಿಸ್ಕೊಳ್ಳಿ. ಏನಿರುತ್ತೆ ಅಮ್ಮಮ್ಮ ಅಂತಂದ್ರೆ ನಿಮ್ಗೆ ಕೊಟ್ಟಿರೋ ಟೈಮ್ ಎಷ್ಟಪ್ಪ? ಎಷ್ಟಿಂದ ಎಷ್ಟು ಕೊಟ್ಟಿರೋದು? 2 to ಟೈಮಿಂಗ್ಸ್ ಗೊತ್ತಲ್ಲ, ಎಷ್ಟೊತ್ತಿನ ಎಷ್ಟೊತ್ತಿಗೆ? 2 PM ಇಂದ 5 PM ಸರ್. 1:30 1:40 ಇರ್ಬೇಕು ಸರ್ ಅಲ್ಲಿ. ನಿಮಗೆ ಅಲೋ ಮಾಡೋದು ಒಳಗಡೆ 2ಗೆ, ಬಟ್ ನೀವು 1:30ಗೆ ಅವೈಲೇಬಲ್ ಇರ್ಬೇಕಲ್ಲಿ. ಓಕೆನಾ? 2 o'clock ಸ್ಟಾರ್ಟ್ ಆಗುತ್ತೆ, ನೀವು 1:30ಗೆ ಅವೈಲೇಬಲ್ ಇರ್ಬೇಕು. ಇನ್ನ ನಿಮ್ಗೆ ಕಂಡೀಷನ್ಸ್ ಇದು ಬಟ್ಟೆಗಳ ಬಗ್ಗೆ ಕೊಟ್ಟಿರುವಂತದ್ದು. ಮಿಕ್ಕಿದ್ದು ನೀವು ಏನು ಯಾವ್ದ್ರಲ್ಲಿ ಬರಿಬೇಕು, ಯಾವ ಪೆನ್ ಅಲ್ಲಿ ಬರಿಬೇಕು, ಬಾಲ್ ಪೆನ್ ತಗೊಂಡೋಗಿ ಬ್ಲೂ ಅಥವಾ ಬ್ಲಾಕ್ ಪೆನ್ ತಗೊಂಡು ನೀವು OMR ಶೀಟ್ ಮೇಲೆ ಮಾರ್ಕ್ ಮಾಡ್ಬೋದು. ಪೆನ್ಸಿಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ. OMR ಶೀಟ್ ಕೊಡ್ತಾರೆ ಕೈಗೆ. OMR ಶೀಟ್ಸ್ ಅಂದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್. ಇವಾಗ ಕ್ವಶನ್ ನಂಬರ್ 1 ಇರುತ್ತೆ, ಇಲ್ಲಿ ABCD. ಇದಕ್ಕೆ ನೀವೇನ್ ಮಾಡ್ಬೇಕು? ಈ ತರ ಶೇಡ್ ಮಾಡ್ಬೇಕು. ಇದನ್ನ OMR ಶೀಟ್ ಅಲ್ಲಿ ಮಾಡ್ತಾರೆ, ಆಯ್ತಾ? ಇದನ್ನ ನೀವು ಈ ತರ ಶೇಡ್ ಮಾಡೋದ್ರ ರೀತಿ ನೀವು ಇಲ್ಲಿ ನೋಡಿ, ಇಲ್ಲೊಂದು ಶೇಡ್ ಮಾಡ್ಬಿಡ್ತೀರಾ, ಇದು ಬೇಡ ಸರ್ ಅಂತ ಇದು ಹೊಡಿತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸರ್ ಇಂಟು ಹೊಡೆದ್ಬಿಟ್ಟಿನಿ ಸರ್, ಇನ್ನೊಂದು ಮಾಡ್ಬಿಟ್ಟಿನಿ ಸರ್ ಅಂತ ಮಾಡ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಇದು ಕರೆಕ್ಷನ್ ಆಗಲ್ಲ, ವೇಸ್ಟ್ ಇದು. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹುಡುಗರು ಏನ್ ಮಾಡ್ತಾರೆ, ಸರ್ ನಂಗೆ ಗೊತ್ತಿರೋದೆಲ್ಲ ಫಸ್ಟ್ ಪೆನ್ಸಿಲ್ ಅಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರ್, ಆಮೇಲೆ ಪೆನ್ನಲ್ಲಿ ಮಾಡ್ತೀನಿ. ಆ ತರ ಅತಿ ಬುದ್ಧಿವಂತಿಕೆ ಕೂಡ ತೋರ್ಸಕ್ ಹೋಗ್ಬಿಡಿ. ಆ ಶೀಟು ಅಷ್ಟೊಂದು ನೀವು ಒತ್ತಿ ಬರೆಯುವಷ್ಟು ಕ್ವಾಲಿಟಿ ಏನಿರೋದಿಲ್ಲ. ನೀವು ಅದಕ್ಕೆ ಇವಾಗ ಇಲ್ಲಿ ಏನು ಪೆನ್ಸಿಲ್ ಅಲ್ಲಿ ಮಾಡಿದ ತಕ್ಷಣ ಆಲ್ರೆಡಿ ಹಿಂಗ್ ಆಗೋಗುತ್ತೆ, ಆಯ್ತಾ? ಅರ್ಥ ಆಯ್ತಾ? ಈ ಪೆನ್ಸಿಲ್ ಆಗಿದ್ದನ್ನ ನೀವ್ ಎಷ್ಟೇ ಉಜ್ಜಿದ್ರು ಒಂದು ಪೇಪರ್ ಅರ್ಧೋಗುತ್ತೆ ಹೊರತು ಇದು ಹೋಗೋದು ಸ್ವಲ್ಪ ಕಡಿಮೆನೆ, ಶೇಡ್ ಇದ್ದೇ ಇರುತ್ತೆ. ಆಮೇಲೆ ಇದನ್ನ ಯಾವ್ದೋ ಒಂದು ಆನ್ಸರ್ ಮಾಡಿದ್ರಿ, ಸೊ ಈ ತರ 2 ಆನ್ಸರ್ ಆಗೋಯ್ತು ಅಂದ್ರೆ OMR ಶೀಟ್ ಅನ್ನ ಸ್ಕ್ಯಾನ್ ಮಾಡೋದು. ಇದನ್ನ ಯಾರು ಕರೆಕ್ಷನ್ ಮ್ಯಾನ್ಯಲ್ ಆಗಿ ಮಾಡಲ್ಲ. ರಿಮೆಂಬರ್ ದಿಸ್ ಒನ್. OMR ಶೀಟ್ ರಿಸಲ್ಟ್ ಯಾಕೆ ಬೇಗ ಕೊಡ್ತಾರೆ ಅಂದ್ರೆ, ಈ ಶೀಟ್ ಅನ್ನ ತಗೊಂಡ್ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಿಷನ್ ಇಟ್ಬಿಟ್ರೆ ಯಾವ ಆಪ್ಷನ್ ಮಾಡಿದಾನಂತ ಹೇಳ್ಬಿಟ್ಟು ಕೌಂಟ್ ಮಾಡಿ ಕೊಟ್ಬಿಡುತ್ತೆ, 100 ಔಟ್ ಆಫ್ ಎಷ್ಟು ಅಂತೇಳಿ. ಈ ತರ 2 ಇದ್ದಾಗ ಇದನ್ನ ತೋರಿಸ್ಬಿಡುತ್ತೆ. ಏನು ಇವೆರಡನ್ನು ನೆಗ್ಲೆಕ್ಟೆಡ್, ಅಂದ್ರೆ 2 ಕ್ವಶನ್ ಕನ್ಸಿಡರ್ ಈ 2 ಆನ್ಸರ್ ಇದ್ದಾಗ ಈ ಕ್ವಶನ್ ಕನ್ಸಿಡರ್ ಮಾಡಲ್ಲ. ಈ ಆನ್ಸರ್ ನಿಮಗೆ ವೇಸ್ಟ್ ಆಗೋಗುತ್ತೆ, ಆಯ್ತಾ? ಮತ್ತೆ ಸುಮ್ಮನೆ ಈ ತರ ಹಾಕೋದು ಇವೆಲ್ಲ ಮಾಡಕ್ ಹೋಗ್ಬೇಡಿ. ಶೇಡೇ ಮಾಡ್ಬೇಕು ನೀಟಾಗಿ. OMR ಶೀಟ್ ಮೇಲೆ ಯಾವ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು. ಈ ತರ ಮಿಸ್ಟೇಕ್ಗಳನ್ನ ಸುಮಾರು ಜನ ಮಾಡ್ಕೋತಾರೆ, ಅರ್ಥ ಆಯ್ತಾ? ಸೊ ಅದಕ್ಕೆ ಕ್ಲಾರಿಟಿ, ನೀವ್ ಏನ್ ಮಾಡ್ತಿರೋ ಒಂದು ನೋಡಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಿಮ್ಗೆ ಗೊತ್ತಿರೋದೆಲ್ಲ ಫಸ್ಟ್ ಅಟೆಂಡ್ ಮಾಡ್ಕೊಂಡು ಆಮೇಲೆ ಗೊತ್ತಿಲ್ಲದೆ ಇರೋದಕ್ಕೆ ನೀವು ಬೇಕಾದ್ರೆ ABCD ನಲ್ಲಿ ಯಾವ್ದೋ ಒಂದನ್ನ ಟಿಕ್ ಮಾಡಿ, ತೊಂದ್ರೆ ಇಲ್ಲ. ಅರ್ಥ ಆಯ್ತಾ? ಬಿಡಕ್ ಹೋಗ್ಬೇಡಿ, ಯಾವ್ದು ಕೂಡ ಬಿಡಕ್ ಹೋಗ್ಬೇಡಿ. ಹೆಂಗೆ ಮ್ಯಾಥ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಿದ್ನೋ, ಎಷ್ಟು ಅಟೆಂಡ್ ಮಾಡ್ತಾರೋ ಅಷ್ಟೇ ಅಟೆಂಡ್ ಮಾಡಿ. ಸುಮ್ನೆ ನೀವು ಯಾವ್ದು ಬಿಡಕ್ ಹೋಗಿ, ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನಿಮ್ಗೆ. ಓಕೆನಾ? ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದಕ್ಕೆ ನೀವು ಆಯ್ತು ನೆಗೆಟಿವ್ ಮಾರ್ಕಿಂಗ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಬಿಟ್ಟು ಬರೋದು ಏನ್ ತೊಂದ್ರೆ ಇಲ್ಲ. ಅದ್ರ ಬದಲು ಏನ್ ಮಾಡಿ, ಎನಿ ಒನ್, ಯಾಕಂದ್ರೆ ನಿಮ್ ಲಕ್ ಚೆನ್ನಾಗಿದ್ದು ಅದು ಆನ್ಸರ್ ಆಗಿರ್ಬೋದು. ಎಲ್ಲೋ ಕೇಳಿರ್ತೀರ ತಲೆನಲ್ಲಿ ಯಾವ್ದೋ ಒಂದು ಓಡ್ತಾ ಇರುತ್ತೆ, ಸರ್ ಇರ್ಬೋದು, ಅದನ್ನ ಒಂದನ್ ಮಾಡಿ. ಈ ತರ ಮಾತ್ರ ಮಾಡಕ್ ಹೋಗ್ಬೇಡಿ. ಈ ಆಪ್ಷನ್ ಮಾಡಂಗಿಲ್ಲ. 3 ಕೂಡ ಒಂದಷ್ಟೇ ಇರ್ಬೇಕು. ನಿಮ್ಗೆ 4 ಇರುತ್ತೆ ಅಂತಂದ್ರೆ 4ಅಲ್ಲಿ 1 ಮಾತ್ರನೇ ನೀವೇನ್ ಮಾಡ್ಬೇಕಾಗತ್ತೆ, ಶೇಡ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಆದಷ್ಟು ನೀಟ್ ಆಗಿ ಫಸ್ಟ್ ಔಟರ್ ಲೈನ್ ನ ಶೇಡ್ ತಗೊಳ್ಳಿ, ಆಮೇಲೆ ಒಳಗಡೆದನ್ನ ಶೇಡ್ ಮಾಡಿ ಈ ತರ. ಓಕೆನಾ? ಯಾಕೆಂದ್ರೆ ಕೆಲವರು ಇದು ಹಿಂಗ್ ಹೋಗೋ ಚಾನ್ಸಸ್ ಇರ್ತೈತೆ. ಅದ್ರಲ್ಲೇ ಬೇಕಾದ್ರೆ ಬೇರೆ ಕಲೆ ಎಲ್ಲ ತೋರಿಸ್ಬಿಟ್ಟಿರ್ತಾರೆ ಸ್ಟೂಡೆಂಟ್ಸ್ಗಳು. ಸೊ ಅದನ್ನ ಮಾಡಕ್ ಹೋಗ್ಬೇಡಿ. ಅದು ಮಾಡಿದಷ್ಟು ನಿಮಗೆ ಆನ್ಸರ್ ಅದು ನೆಗ್ಲೆಕ್ಟ್ ಆಗೋಗುತ್ತೆ.
ಅರ್ಥ ಆಗ್ತಿದ್ಯಾ? ಅದು ಕೂಡ ಅಷ್ಟೇನೆ, ರಿಜಿಸ್ಟರ್ ನಂಬರ್ ಬರಿಬೇಕಾದ್ರೆ ಅದ್ರಲ್ಲಿ ಕ್ಲಾರಿಟಿ ಆಗಿ ನೀಟಾಗಿ ರಿಜಿಸ್ಟರ್ ನಂಬರ್ ನ ಬರೀರಿ. ಯಾವ್ದು ಶೀಟ್ ಕೊಟ್ಟಿದ ತಕ್ಷಣ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಏನ್ ಕೊಟ್ಟಿದಾರೋ ಅದನ್ನ ನೋಡ್ಕೊಂಡು ನೀಟಾಗಿ ಬರೀರಿ. ಮತ್ತೆ ನಿಮ್ಗೆ ABCD ಆಪ್ಷನ್ ಕ್ವಶನ್ ಪೇಪರ್ ಇರುತ್ತೆ. ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ನೀವು ನಂಬರ್ 1 ಬಾಯ್ ಕೂತಿರ್ತಾನೆ, ನಂಬರ್ 2 ಕೂತಿರ್ತಾರೆ, ನಂಬರ್ 3 ಕೂತಿರ್ತಾರೆ, ನಂಬರ್ 4 ಕೂತಿರ್ತಾರೆ, ನಂಬರ್ 5 ಕೂತಿರ್ತಾರೆ, ನಂಬರ್ 6 ಕೂತಿರ್ತಾರೆ ಅಂತ ಇಟ್ಕೊಳ್ಳಿ. ಕಾಣಿಸ್ತಾ ಇದೆ ನಾನು ಬರೀತಾ ಇರೋದು? ಹಾ ಸರ್. Yes, sir. ಸೊ ಇವಾಗ ಇಲ್ಲಿ ನಿಮ್ಗೆ ಕ್ವಶನ್ ಪೇಪರ್ ಕೊಡೋ ರೀತಿ A B C D, ಅಗೇನ್ A B C D ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ A ಇರುವಂತ ಹುಡುಗ, ಇಲ್ಲಿ D ಇರುವಂತ ಹುಡುಗ ಇವನ ಹತ್ರ ನೋಡ್ಕೊಂಡು ಕ್ವಶನ್ ನಂಬರ್ 25 ಆನ್ಸರ್ ಹೇಳೋ ಅಂತ ಹೇಳ್ಬಿಟ್ಟು ನೀವು 25 ಏನಾದ್ರು ನೀವು ಅವನ್ ಇವಾಗ 25C ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ನೀವು C ಅಂತ ಇಲ್ಲಿ ಮಾಡಿದ್ದೆ ಆದ್ರೆ ನಿಮ್ಮಲ್ಲಿ ಅದು C 25 ಕ್ವಶನ್ನೇ ಆಗಿರಲ್ಲ. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ABCD ಪ್ಯಾಟರ್ನ್ ಕೊಡೋ ಉದ್ದೇಶ ಕ್ವಶನ್ಸ್ ಇರ್ತವೆ, ಆರ್ಡರ್ ಚೇಂಜ್ ಆಗಿರುತ್ತೆ. ಸೊ ಇವನ್ಗೆ 20 SL ಸ್ಟಾರ್ಟಿಂಗ್ ಬಂದಿರ್ಬೋದು, ನಿನಗ್ ಬೇಕಾದ್ರೆ ಬೇರೆ ಬಂದಿರ್ಬೋದು. ಈ ತರ ಕೂಡ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಅದನ್ನ ನಂಬ್ಕೊಂಡು ಇರಕ್ಕೆ ಹೋಗ್ಬೇಡಿ. ಕ್ವಶನ್ ನ ನೀವು ಕರೆಕ್ಟ್ ಆಗಿ ಓದಿದ್ರೆ ಯಾವ್ದು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳುವಂತದ್ದು ಮೇನ್ ಆಗಿ ನೀವು ಮಾಡುವಂತಹ ಮಾರ್ಕಿಂಗ್ ನ ಕರೆಕ್ಟ್ ಆಗಿ ಮಾಡಿ, ರಿಜಿಸ್ಟರ್ ನಂಬರ್ ನ ನೀಟಾಗಿ ಬರೀರಿ, ಎಷ್ಟು ಗೊತ್ತಿರುತ್ತೋ ಅಷ್ಟು ಅಟೆಂಡ್ ಮಾಡಿ. ಮಿಕ್ಕಿದ ಕ್ವಶನ್ಸ್ ನ ಕೂಡ ಒಂದೊಂದನ್ನ ಇದ್ ಮಾಡಿ, ಶೇಡ್ ಮಾಡಿ. ಯಾಕಂದ್ರೆ ಖಾಲಿ ಬಿಡಕ್ ಹೋಗ್ಬೇಡಿ. ಯು ಡೋಂಟ್ ಹ್ಯಾವ್ ನೆಗೆಟಿವ್ ಆನ್ಸರಿಂಗ್ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ನೀವು ಒಂದಲ್ಲ 2 ಸತಿ ಯೋಚನೆ ಮಾಡಿ ಕುತ್ಕೊಂಡು ಕಡೆಗೆ ಏನೋ ಕೆಲವ್ರು ಹೇಳ್ತಾರಲ್ಲ, ಸರ್ ಯಾವ್ದೋ ಒಂದು ಹಾಕ್ತೀನಿ ಸರ್ ಅಂತ, ನೀವು ಆತರ ಹಾಕಿದ್ರು ತೊಂದ್ರೆ ಇಲ್ಲ, ಬಟ್ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ ಮತ್ತೆ ಕೆಲವು ಟೈಮು ಒಬ್ಬ ಸ್ಟೂಡೆಂಟ್ ಲಾಸ್ಟ್ ಟೈಮ್ ಹೇಳ್ತಿದ್ದೆ, ಸರ್ ಕ್ವಶನ್ ಪೇಪರ್ ತಗೊಂಡೆ ಸರ್ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ಓನ್ಲಿ ಹೇಗೇನೆ ಹಾಕೊಂಡ್ ಬಂದಿದ್ದೀನಿ ಸರ್, 30 ಮಾರ್ಕ್ಸ್ ಬಂದಿದೆ ಸರ್ ಅಂತಂದ. ಏನು 100 ಕ್ವಶನ್ಸ್ ಅಲ್ಲಿ ಬರೀ ಏನೇ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ ಸರ್, 30 ಮಾರ್ಕ್ಸ್ ಬಂತು ಅಂತಂದ. ಸೊ ಬರ್ಬೋದು, ಇಟ್ ಈಸ್ ಎ ಲಕ್. ಅದೇ ತರ ಮಾಡಿರ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಕರೆಕ್ಟಾ? ಇಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಬಿನೇ ಹಾಕಿದ್ರು ಬಂದಿರ್ಬೋದು. ಯಾಕಂದ್ರೆ ಅವ್ರು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕರೆಕ್ಟಾ? ಸೊ ಅದು ಏನಾಗುತ್ತೆ, ಇದು ಲಕ್ ಆಗ್ಬಿಡುತ್ತೆ. ಸೊ ಇದು ನಿಮ್ಗೆ ಇರ್ಬೇಕಾಗಿರುವಂತಹ ಕಂಡೀಷನ್ಸ್. ಇನ್ನೇನಾದ್ರೂ ಎಕ್ಸಾಮ್ ಎಂಟ್ರಿಗೆ ಏನಾನ ಡೌಟ್ಸ್ ಇದೆಯಾ? ಸರ್ ಪೆನ್ಸಿಲ್ ಅಲೋ ಮಾಡ್ತಾರೆ? ಏನಪ್ಪಾ ಪೆನ್ಸಿಲ್ ಪೆನ್ಸಿಲ್ ಇಲ್ಲ ಹೇಳಿದಾರಲ್ಲ, ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ನೋಡಿ, ಪೆನ್ಸಿಲ್ ಅಲೋ ಮಾಡಲ್ಲ ಅಂತ. ಅದಕ್ಕೆ ಅವ್ರು ಹೇಳಿರೋದು ಇನ್ ದಿಸ್ ಒನ್ ಯಾವ್ಯಾವ ಐಟಮ್ ಅಂತ ತೋರಿಸ್ತೇನೆ ನಾನು. ಪೆನ್ಸಿಲ್ ಪೇಪರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ನೋಡಿ, ಪೆನ್ಸಿಲ್, ಪೇಪರ್, ಎರೇಸರ್, ಜಾಮಿಟ್ರಿ ಬಾಕ್ಸ್ ಮತ್ತು ಲಾಕ್ ಟೇಬಲ್ ಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತರುವಂತಿಲ್ಲ. ನೀವಿಲ್ಲಿ ಕಂಡೀಷನ್ ಕೇಳಬಹುದು, ಸರ್ ಇದು ಕೊಟ್ಟಿಲ್ವಲ್ಲ ಸರ್ ಯಾವುದು ಕ್ಯಾಲ್ಕುಲೇಟರ್ ಅಂತ, ಬಟ್ ಅದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಕರೆಕ್ಟಾ? ಸೊ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಅಲ್ಲಿ ನಾವೆಲ್ಲ ಬಂದ್ಬಿಡುತ್ತೆ. ಎಲೆಕ್ಟ್ರಾನಿಕ್ ವಸ್ತುಗಳು ಅಂದ್ರೆ ನಿಮಗೆ ಕ್ಯಾಲ್ಸಿ ಕೂಡ ಸೇರ್ಕೊಂತು. ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್ಗಳು, ಇಯರ್ ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನಗಳು ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ. ಓಕೆನಾ? ಸೊ ಅದು ನೀವು ಅವೇರ್ನೆಸ್ ಇರ್ಬೇಕು. ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕೆ ನಿಮ್ ಪೆನ್ನಲ್ಲೇ ಮಾಡಿ, ಲಾಸ್ಟ್ ಅಲ್ಲಿ ರಫ್ ವರ್ಕ್ ಅಂತ ಶೀಟ್ ಕೊಡ್ತಾರೆ, ಅದ್ರಲ್ಲಿ ಮಾಡಿ, ತೊಂದರೆ ಇಲ್ಲ. ರಫ್ ವರ್ಕ್ ಕೊಟ್ಟಿರ್ತಾರೆ. ಓಕೆನಾ? ಮತ್ತೆ ಎನಿ ಅದರ್ ಡೌಟ್ಸ್? ಸರ್ ಅದು ಹಾಫ್ ಸ್ಲೀವ್ ಶರ್ಟ್ ಕೂಡ ಹಾಕೊಂಡ್ ಹೋಗ್ಬೋದು ಸರ್? ಯಾವ್ದಪ್ಪ? ಅದು ಟಿ ಶರ್ಟ್ ಹೇಳಿದಾರಲ್ವಾ ಸರ್, ಹಾ, ಅದು ಶರ್ಟ್ ಕೂಡ ಹಾಕೊಂಡ್ ಹೋಗ್ಬೋದೇನು ಸರ್ ಹಾಫ್ ಸ್ಲೀವ್? ನೀನ್ ಕೇಳ್ತಾ ಇರೋದ್ ನನ್ಗೆ ಅರ್ಥ ಆಗ್ತಲ್ಲ ಕಣ, ಸರಿಯಾಗಿ ಕೇಳಿಸ್ತಲ್ಲ. ಕ್ಲಾರಿಟಿ ಅದೇ ಕೇಳಪ್ಪ. ಅದೇ ಅವ್ರು ಹೇಳಿದಾರಲ್ವಾ ಸರ್, ಟಿ ಶರ್ಟ್ ಹಾಕೊಂಡ್ ಬರ್ಬೇಕು ಅಂತಂದೇಳಿ ಕಲರ್ಲೆಸ್. ಹೌದು. ಅದಕ್ಕೆ ಹಾಫ್ ಸ್ಲೀವ್ ಹಾಕೊಂಡ್ ಹೋಗೋದೇನು ಸರ್ ಶರ್ಟ್ ಅಂತ ಕೇಳಿದ್ರು. ಹಾಫ್ ಸ್ಲೀವ್ ಶರ್ಟ್ ಎಲ್ಲ ಹಾಕೊಂಡು ಮಾಡ್ತಾರ? ಹೋಗ್ಬೇಕು. ಹಾಫ್ ಸ್ಲೀವ್ ಹಾಕೊಂಡು ಹೋಗಿ. ಹಾಫ್ ಸ್ಲೀವ್ ಹೇಳ್ತಾ ಇರೋದವ್ರು. ಹಾಫ್ ಟಿ ಶರ್ಟ್ ಹಾಫ್ ತೋಳ್ ಇರ್ಬೇಕು. ಯಾಕಂದ್ರೆ ತೋಳ್ ಫೋಲ್ಡ್ ಮಾಡ್ತೀರಾ. ಫುಲ್ ಶರ್ಟ್ ಅಲ್ಲಿ ಹೋದ್ರೆ ಫುಲ್ ಸ್ಲೀವ್ಸ್ ಅಲ್ಲಿ ಅದು ಏನೋ ಇಟ್ಕೊಂಡು ಹೋಗ್ತಾರೆ ಅಂತ ಇದಿರುತ್ತೆ. ಅದಕ್ಕೆ ಅವ್ರು ಹೇಳ್ತಾ ಇರೋದು ಹಾಫ್ ಸ್ಲೀವ್ ಟಿ ಶರ್ಟ್ ಹೇಳ್ತಾ ಇರೋದು, ಕಾಲರ್ಲೆಸ್. ಆದಷ್ಟು ಅದಿದ್ರೆ ಒಳ್ಳೇದು ಅಂತ ಅರ್ಥ. ಓಕೆನಾ? ಕೇಳ್ತಾರಪ್ಪ, ತೀರಾ ಕಂಡೀಷನ್ ಕೇಳ್ತಾರ. ಏನ್ರಿ ನಾವ್ ಕೊಟ್ಟಿರೋ ರೂಲ್ಸ್ ನೋಡಿಲ್ವಾ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಮೆನ್ಷನ್ ಮಾಡಿದಾರಲ್ವಾ. ಸೊ ಕಾಲರ್ ರಹಿತ ಸಾಧಾರಣ ಶರ್ಟ್ ಅಥವಾ ಟಿ ಶರ್ಟ್ ಧರಿಸಲು ಸಾಧ್ಯತೆ ನೀಡುವುದು.
ಅರ್ಥ ಆಗ್ತಿದ್ಯಾ? ಎನಿ ಅದರ್ Sir. ಡೌಟ್? ಹಾ ಸರ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋಗ್ಬೋದಾ? ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋಗ್ಬೋದಾ ಸರ್? ಟ್ರ್ಯಾಕ್ ಪಾಯಿಂಟ್ ಮಲ್ಟಿಪಲ್ ಜಿಪ್ಗಳು ಇರಬಾರ್ದು. ನಿನ್ಗೆ ಅದೇ ಹೇಳಿದ್ರಲ್ಲ, ಮಾಮೂಲಿ ಇದ್ರೆ ಹಾಕೊಂಡು ಹೋಗ್ಬೋದು, ತೊಂದ್ರೆ ಇಲ್ಲ. ಅದು ಕರೆಕ್ಟ್ ಆಗಿರುತ್ತೆ, ಪ್ಲೇನ್ ಇರುತ್ತೆ. ಓಕೆ ತಾನೆ ಸರ್? ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು. ಇನ್ನೇನಿದೆಯಪ್ಪ? ಓಕೆ ಸರ್ ವೆಹಿಕಲ್ ಕೀ ಅಲೋ ಮಾಡ್ತಾರ? ಇಲ್ಲ, ಎಲ್ಲ ಆಚೆ ಇಟ್ಬಿಟ್ಟು ಹೋಗ್ಬೇಕು ನೀವು. ಇದು ಕೇರ್ಫುಲ್ ಆಗಿರಿ. ಹೇಳ್ತಾ ಇದೀನಿ ನೋಡಿ, ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇಂಥ ಟೈಮ್ಗಳಲ್ಲಿ ಬೇರೆ ತರ ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಹೊರಗಡೆ ಕೀ ಇಟ್ಟೋಗೋದು, ಹೊರಗಡೆ ಮೊಬೈಲ್ ಇಟ್ಟೋಗೋದು. ಅವ್ರು ಹೇಳ್ಬಿಡ್ತಾರೆ, ಆಚೆ ಹಾಕಿರ್ತಾರೆ ನಿಮ್ ವಸ್ತುಗಳು ನೀವೇ ಜವಾಬ್ದಾರು ಅಂತ. ನೀವು ಬೇರೆ ದೊಡ್ಡ ದೊಡ್ಡ ಫೋನ್ಗಳು, ದೊಡ್ಡ ಗಾಡಿ ಕೀಗಳು ಎಲ್ಲ ತಗೊಂಡೋಗಿ ಆಚೆ ಇಟ್ಕೊಳೋದು, ಏನಾದ್ರು ಯಾರೋ ಎತ್ಕೊಂಡು ಏನೋ ಮಾಡೋದು, ಅದಕ್ಕೆ ಅವ್ರ ಜವಾಬ್ದಾರಲ್ಲ. ಇದನ್ನ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇಲ್ಲ ಪೇರೆಂಟ್ಸ್ ನ ಕರ್ಕೊಂಡು ಹೋಗಿರ್ತೀರಾ, ಪೇರೆಂಟ್ಸ್ ನ ಇರಿಸ್ಕೊಳ್ಳಿ. ಇಲ್ವಾ, ನೀವೇನ್ ಮಾಡಿ, ಹೊರಗಡೆ ಎಲ್ಲಾದ್ರೂ ಇಟ್ಬಿಟ್ಟು ಹೋಗಿ. ಅಂದ್ರೆ ನಿಮ್ಗೆ ಗೊತ್ತಿರೋರ್ನ ಕರ್ಕೊಂಡು ಹೋಗಿ ಅವ್ರ ಕೈಲಿ ಇಟ್ಬಿಟ್ಟು ಹೋಗಿ. ಬೈಕ್ ಇರ್ಬೋದು, ಅಥವಾ ನಿಮ್ ಫೋನ್ಗಳು 56 ಐಫೋನ್ಗಳು ಹಾಕೊಂಡಿರ್ತೀರಾ, ಐಫೋನ್ ಆಚೆ ಇಟ್ಬಿಟ್ಟು ಹೋಗ್ಬೇಕು. ಇಟ್ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಗೆ ಒಳಗಡೆ ಏನ್ ಕಲೆಕ್ಟ್ ಮಾಡ್ಕೊಂಡು ಟೇಬಲ್ ಮೇಲೆ ಇಟ್ಕೊಳಲ್ಲ, ನಮ್ ಎಕ್ಸಾಮ್ಗಳ ತರ ಅಲ್ಲ. ಅರ್ಥ ಆಗ್ತಿದ್ಯಾ? ಸೊ ಮಿಸ್ ಆಗಿ ಸರ್ ಅಲ್ಲಿ ಯಾಕೆ ಇಟ್ಟು ಹೋಗೋದು, 50,000 ಐಫೋನ್ ಇಟ್ಬಿಟ್ಟು ಹೋಗೋದು ಹೆಂಗೆ, ಜೋಬಲ್ ಇಟ್ಕೊಂಡು ಹೋಗ್ತೀನಿ ಬಿಡಿ ಸರ್ ಅಂತ ಹೇಳೋದು. ಆಮೇಲೆ ಸರ್ ಮರ್ತು ಬಿಡಿದೀನಿ ಸರ್, ತಂದ್ಬಿಡಿ ಇಲ್ಲಿ ಇಟ್ಕೊಳ್ಳಿ ಸರ್ ಅಂತ ಹೇಳೋದು, ಅವೆಲ್ಲ ಒಪ್ಪಲ್ಲ. ಅಲ್ಲಿ ಟ್ರೀಟ್ ಮಾಡೋ ರೀತಿ ಇಟ್ ಇಸ್ ನಾಟ್ ಲೈಕ್ ಯುವರ್ ಕಾಲೇಜ್ ತರ ಇರೋದಿಲ್ಲ. ಅಂದ್ರೆ ಅವ್ರು ನಿಮ್ಗೆ ಹೇಳೋ ರೀತಿ ನಿಮ್ಗೆ ಅವಾಗ ಇಷ್ಟ ಆಗಲ್ಲ. ಏನ್ ಸರ್ ಹಂಗೆ ಹಿಂಗೆ ಅಂತೆಲ್ಲ ದೊಡ್ಡದಾಗ್ತವೆ. ಅದಕ್ಕೆ ಆದಷ್ಟು ನೀವೇ ಅವುಗಳಿಗೆ ಚಾನ್ಸ್ ಕೊಡಬಾರ್ದು. ಸೊ ನೀವೇನ್ ಮಾಡಿ, ಹೊರಗಡೆ ಗೊತ್ತಿರೋ ಹತ್ರ ಇಟ್ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ಒಬ್ಬರನ್ನ ಕುಂಡ್ರಿಸ್ಬಿಟ್ಟು ಹೋಗಿ, ಇಲ್ಲ ಅಂತಂದ್ರೆ ಬ್ಯಾಗ್ ಅಲ್ಲಿ ಇಟ್ಟೋದಾಗ ನೀವೇ ಜವಾಬ್ದಾರು. ಬೈಕ್ ಎಲ್ಲ ಅಲೋ ಮಾಡೋದಿಲ್ಲ. ನಿಮ್ಗೆ ಹೇಳ್ತಾ ಇದಾರಲ್ಲ, ಅವರು ಹೊರಗಡೆ ಇಟ್ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಪ್ರತಿಯೊಂದು ಐಟಮ್ ನಿಮ್ಗೆ ಏನ್ ಕೊಟ್ಟಿದಾರೋ ಅಷ್ಟ್ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ. ಮತ್ತೆ ನಿಮ್ಗೆ ಹೊರಗಡೆ ಕಾಣಿಸುತ್ತೆ ಅನ್ನಕ್ಕೂ ಆಗಲ್ಲ. ಏನಂದ್ರೆ ಹೊಸ ಜಾಗಕ್ಕೆ ಹೋಗಿರ್ತೀರಾ, ನೀವು ಎಂಟ್ರಿ ಗೇಟ್ ಇರುತ್ತೆ, ಒಳಗಡೆ ಎಲ್ಲೋ ಕ್ಲಾಸ್ ರೂಮ್ ಇರುತ್ತೆ, ಎಲ್ಲೋ ಬ್ಯಾಗ್ ಇಟ್ಬಿಟ್ಟು ಎಲ್ಲೋ ಹೋದಾಗ ನಿಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ, ಸುಮ್ನೆ ಅನ್ನೆಸರಿ ರಿಸ್ಕ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವೇನೆ ಅಂತವೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲ ಯಾರೋ ಜೊತೆಲಿ ಕರ್ಕೊಂಡು ಹೋಗಿ, ಇಲ್ಲ ಅಂದ್ರೆ ಬೆಳಿಗ್ಗೆ ಸುಮ್ನೆ ಬಸ್ ಹತ್ಬಿಟ್ಟು ಆರಾಮಾಗಿ ಹೋಗಿ ಎಕ್ಸಾಮ್ ಬರ್ಕೊಂಡಿ. ಯಾಕಂದ್ರೆ ಯೂಶುವಲಿ ಮಧ್ಯಾಹ್ನ ಬೇರೆ ಎಕ್ಸಾಮ್ ಇರೋದ್ರಿಂದ ನಿಮ್ಗೆ ಬೇಗ ಹೋಗಕ್ ಆಗಲ್ಲ ಅನ್ನುವಂತ ಪರಿಸ್ಥಿತಿ ಅಂತೂ ಎಲ್ಲೂ ಇರೋದೇ ಇಲ್ಲ. ಕರೆಕ್ಟಾ? ನೀವ್ ಹೆಂಗೇ ಬಿಟ್ರು ಕೂಡ ಮಧ್ಯಾಹ್ನ ಟೈಮ್ಗೆ ರೀಚ್ ಆಗ್ತೀರಾ. ಓಕೆನಾ? ಸೊ ಅದು ಒಳ್ಳೆ ಕ್ವಶನ್ ಏನೆ, ಬಟ್ ಅಲೋ ಮಾಡಲ್ಲ. ಯಾಕೆ ಅಲೋ ಮಾಡ್ತಾರಪ್ಪ ನೀವೇ ಯೋಚನೆ ಮಾಡಿ. ಅವ್ರೇ ಕೇಳ್ತಾರೆ, ನಾವ್ ಇದನ್ನೆಲ್ಲ ಕಾಯಕ ಬರ್ತಾ ಇರೋದು ಎಕ್ಸಾಮ್ ಬರ್ಸಕಪ್ಪ ಅಂತ ಕೇಳ್ತಾರೆ. ಕರೆಕ್ಟಾ? ಮತ್ತೆ ಇನ್ನೇನ ಡೌಟ್ ಇದೆಯಾ? ಸರ್ ಏನಪ್ಪ? ಶರ್ಟ್ ಪ್ಯಾಂಟ್ ಹಾಕೊಂಡು ಹೋತಾ? ಅದೇ ಹೇಳ್ತಾ ಇರೋದು, ನೀವು ನಾರ್ಮಲ್ ಶರ್ಟ್ ನಾರ್ಮಲ್ ಪ್ಯಾಂಟ್ ಅನ್ನ ಆದಷ್ಟುನು, ಅಂದ್ರೆ ನಾರ್ಮಲ್ ಶರ್ಟ್ ಅಂದ್ರೆ ಬೇಕಾದ್ರೆ ಹಾಫ್ ಸ್ಲೀವ್ ಹಾಕೊಂಡು. ಏನಪ್ಪಾ? ಶರ್ಟ್ ಕಾಲರ್ ವಿತ್ ಕಾಲರ್ ಇರೋದು ಹಾಕೊಂಡು ಹೋಗ್ಬೋದಾ? ಶರ್ಟ್ ಅದೇ ಹೇಳ್ತಿದಾರೆ ಅವರು, ಆದಷ್ಟುನು ಅವಾಯ್ಡ್ ಮಾಡಿ ಅಂತ ಹೇಳ್ತಿದಾರೆ. ಅದನ್ನೇನೆ ನೀವ್ ಅದೇ ಹೇಳ್ತಾ ಇರೋದು, ಕಾಲರ್ ರಹಿತ ಸಾಧಾರಣ ಶರ್ಟ್ ನೋಡಿ, ಟಿ ಶರ್ಟ್ ಅಂತಾನೆ ಮೆನ್ಷನ್ ಮಾಡ್ತಿದಾರೆ. ನೀವ್ ಹಂಗೇನ ಹಾಫ್ ಶರ್ಟ್ ಕಾಲರ್ದ್ ಹಾಕೊಂಡು ಹೋದ್ರು ಕಾಲರ್ನ ಚೆಕ್ ಮಾಡ್ತಾರೆ, ಬಟ್ ಕೇಳ್ತಾರೆ ಒಂದ್ಸತಿ, ಯಾಕಪ್ಪ ಈ ತರದ್ ಹೇಳಿದ್ರಲ್ಲ ಅಂತ. ಓಕೆನಾ? ಇದ್ ಹೆಂಗಾಗುತ್ತೆ ಅಂದ್ರೆ, ಕೆಲವು ಹೈ ಸೆನ್ಸಿಟಿವ್ ಕಾಲೇಜುಗಳು ಅಂತಂದ್ರೆ, ಕೆಲವು ಬೆಂಗಳೂರು ಕಡೆ ಸಿಟಿ ಕಡೆ ಕಾಲೇಜುಗಳಲ್ಲಿ ಇದನ್ನ ಪಕ್ಕಾ ಫಾಲೋ ಮಾಡ್ತಾರೆ. ಈಗ ನೀವು ಟೌನ್ಗಳಲ್ಲಿ ಬೆಳಗಾಂ ಕಡೆನೋ ಎಲ್ಲೋ ಒಂದ್ ಕಡೆ ಇದ್ರಿ ಅಂತಂದ್ರೆ ಅಲ್ಲಿ ಹೇಳಕ್ ಆಗಲ್ಲ. ಫಾಲೋ ಮಾಡಿದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಸರಿ ಆಯ್ತು ಅಂತ ಒಪ್ಕೋತಾರೆ. ಯಾಕಂದ್ರೆ ಈ ಕೆಲವರಿಗೆ ಟಿ ಶರ್ಟ್ ತಗೊಳೋ ಅಂತಹ ಅಫೋರ್ಡ್ ಮಾಡೋ ಅಂತ ಶಕ್ತಿ ಇರಲ್ಲ. ಯಾವಾಗ್ಲೂ ಯೂನಿಫಾರ್ಮ್ ಹಾಕೊಂಡ್ ರೂಢಿ ಇರುತ್ತೆ. ಅಂತ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಬೇಕು ಅಷ್ಟೇ ಅವ್ರನ್ನ. ಸರ್ ಈ ತರ ಇತ್ತು ಸರ್, ಯಾವ್ದು ಇರ್ಲಿಲ್ಲ ಹಂಗೆ. ಬಟ್ ನಾನು ಹೇಳೋಂತ ರೀತಿನೇ ಬೇರೆ, ಅವ್ರು ಹೇಳೋ ರೀತಿನೇ ಬೇರೆ ಇರುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಯಾಕಂದ್ರೆ ಅದು ಎಕ್ಸಾಮ್ ಅನ್ನೋ ಟೆನ್ಷನ್ ಅಲ್ಲಿ ಇರ್ತಾರೆ. ಅವ್ರ ಎಕ್ಸಾಮ್ ನಡೆಸ್ಬೇಕು ಅಂದ್ರೆ ಇವೆಲ್ಲ ಫಾಲೋ ಮಾಡ್ಬೇಕು ಅನ್ನೋದು ಅವ್ರ ತಲೆನಲ್ಲೂ ಇರುತ್ತೆ. ಯಾಕಂದ್ರೆ ನೀವಿವತ್ತು ಪಾಸಿಟಿವ್ ಆಗಿ ಕೇಳ್ತಾ ಇರ್ಬೋದು, ಬಟ್ ಯಾರೋ ಒಬ್ಬ ಹುಡುಗ ಅದನ್ನ ನೆಗೆಟಿವ್ ಆಗಿ ಯೂಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾನೆ. ಸೊ ಈ ಇಂಟೆನ್ಷನ್ ನಾಳೆ ದಿನ ಎಕ್ಸಾಮ್ ಅಲ್ಲಿ ಬೇರೆ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶ ಅವ್ರಿಗಿರುತ್ತೆ. ಅದಕ್ಕೋಸ್ಕರ ಅವ್ರು ಆದಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಗತ್ತೆ, ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಕೂಡ. ಓಕೆನಾ? ಹೇಳ್ಬಿಟ್ಟಿದ್ದಾರೆ ಸರಳ ಪ್ಯಾಂಟ್ ಅಂತಂದ್ರೆ ನಾರ್ಮಲ್ ಆಗಿ ಏನೋ ನೀವು ಫಾರ್ಮಲ್ ಪ್ಯಾಂಟ್ ಕೂಡ ಹಾಕೊಂಡು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ.
ಅರ್ಥ ಆಗ್ತಿದ್ಯಾ? ಅದಕ್ಕೆ ಜೇಬುಗಳು ಇಲ್ದಿರೋ ಪ್ಯಾಂಟ್ ಇವತ್ತು ಯಾವ್ದು ಬರಲ್ಲ, ಬಂದ್ರೆ ಯಾರು ತಗೋತಾರೆ? ಕಾಸು ಕೊಟ್ಟು ತಗೊಳಲ್ಲ. ಕಮ್ಮಿ ಜೇಬುಗಳಿರುವ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ಸ್ಟೈಲ್ ಆಗಿ 6 ಪ್ಯಾಕೆಟ್ ಇರೋದು, ಕಾರ್ಗೋ ಜೀನ್ಸ್ ಇರೋದು ಅದ್ ಹಾಕೊಂಡು ಹೋಗ್ಬೇಡಿ. ಯಾಕಂದ್ರೆ ಪಾಪ ಅವ್ರಿಗೂ ಚೆಕ್ ಮಾಡಕ್ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಇಷ್ಟೇ ಲಾಜಿಕ್ ಇಲ್ಲಿ. ಓಕೆನಾ? ಸರ್ ಲಾಸ್ಟ್ ಮಂತ್ CTA ಪೇಪರ್ ನಲ್ಲಿ ಬ್ರಾಹ್ಮಿಣ್ಸ್ ಇನ್ ಜೆನ್ಯುವರ್ ಪ್ರಾಬ್ಲಮ್ ಆಗಿತ್ತು ಸರ್. ಓಕೆ. ಈ ಸತಿ ಸೇಮ್ ಪ್ರಾಬ್ಲಮ್ ಏನಾದ್ರು ಇಶ್ಯೂ ಫೇಸ್ ಮಾಡ್ತೀವಾ? ಮೋಸ್ಟ್ಲಿ ಆ ತರದ್ದೇನ್ ಇಶ್ಯೂ ಇರಲ್ಲಪ್ಪ. ಯಾಕಂದ್ರೆ ಈಗ ಅದೇ ಲಾಸ್ಟ್ ಟೈಮ್ಗೆ ಸಾಲ್ವ್ ಆಯ್ತಲ್ವಾ? ಅದೇ ಸರ್, ಏನ್ issue ಇರಲ್ಲ ಇಬ್ರು ಅಂತ. ಬರ್ಲಾಗಂಗ್ ಕೂತಿರಲ್ಲ ಸರ್, ಪೇಪರ್ ಇಬ್ರು ಬರ್ಲಿಲ್ಲ ಅದೇ ಕಾರಣಕ್ಕ. ಇಲ್ಲ, ಅದೇ ಆಯ್ತದು. ಆಮೇಲೆ ಕೇಸ್ ಆಯ್ತು, ಆಮೇಲೆ ಸಾಲ್ವ್ ಆಯ್ತು ಅಂತ ಅನ್ಸುತ್ತೆ. ಸೊ ಏನ್ ತೊಂದ್ರೆ ಇಲ್ಲ ಅಂತ ಅನ್ಕೋತೀನಿ. ನೀನ್ ನಾರ್ಮಲ್ ಆಗಿ ಹೋಗಿ ಹೇಳಿ, ಏನ್ ತೊಂದ್ರೆ ಇಲ್ಲ. ಆಯ್ತಾ? ಹಾ ಸರ್. ಆದಷ್ಟು ಅದಕ್ಕೆ ಒಳ್ಳೆ ಇದಂತಂದ್ರೆ ಪೇರೆಂಟ್ಸ್ ಜೊತೆಲಿ ಕರ್ಕೊಂಡು ಹೋಗಿ, ಸ್ಟಾರ್ಟಿಂಗ್ ಅಲ್ಲಿ ಏನೇ ಇದ್ದಾಗ ಅಲ್ಲೇ ಇರ್ತಾರೆ. ಸೊ ಅವರು ಹೇಳ್ತಾರೆ. ಮತ್ತೆ ಯಾವ್ದಕ್ಕೂನು ತೀರಾ ಗಡ್ಸಾಗ್ ಕುತ್ಕೊಂಬಿಟ್ರಿ, ಸರ್ ನಾನು ಹಿಂಗೆ ಮಾಡೋದು, ನಾನು ಈ ತರನೇ, ನೀವು ಇದ್ ಮಾಡಿ ಹಂಗೆ ಹಿಂಗೆ ಅಂತ ಸುಮ್ನೆ ಅನ್ವಾಂಟೆಡ್ ಆಗಿ ನೀವು ಫೇಸ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಓಕೆ, ಸರಿ ಹಾಗಾದ್ರೆ. ಸೊ ಈಗ DCET ಇದರಲ್ಲಿ 2ನೇ ಪೇಪರ್ ನಾವು SA ಲ್ಯಾಬ್ದು ಅಂತ ಹೇಳಿದೆ ನೋಡಿ. ಇಲ್ಲಿ ಒಂದ್ ಪೇಪರ್ ನೆನ್ನೆ ಆಗಿತ್ತು. ಡ್ಯಾಶ್ ಇಸ್ ದ ಎಕ್ಸಾಂಪಲ್ ಆಫ್ ಕ್ವಾಂಟಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಅಂದ್ರೆ ಏನು? ವರ್ಡ್ ಯಾವ್ದು ಸಂಬಂಧಿಸಿರುವಂತದ್ದು? ಕ್ವಾಂಟಿಟಿ ಅಂತಂದ್ರೆ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ಹೌ ಮಚ್, ನೀವ್ ಹೆಂಗೆ ಮೆಜರ್ ಮಾಡ್ತೀರಾ ಅದ್ರ ಮೇಲೆ ಸಂಬಂಧಿಸಿರುವಂತದ್ದು. ಕರೆಕ್ಟಾ? ಸೊ ಇಲ್ಲಿ ಇದ್ಯಾವ್ದೋ ಒಂದು ಕ್ವಶನ್ ಪೇಪರ್ ಸುಮ್ನೆ ಎಲ್ಲ ಕಡೆ ಕಲರ್ ಹಾಕೊಂಡು ಹೋಗಿದ್ದಾರೆ. ಆನ್ಸರ್ ರಾಂಗ್ ಇದೆ. ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಇದು ಆಕ್ಚುಲಿ ಕ್ವಾಂಟಿಟೇಟಿವ್ ಅಂತ ಬಂದ್ರೆ ಇದಕ್ಕೆ ವಾಲ್ಯೂಮ್ ಅಂತ ಅನ್ಸ್ಕೊಳುತ್ತೆ. ವಾಲ್ಯೂಮ್ ಇಸ್ ದ ಕರೆಕ್ಟ್ ಆನ್ಸರ್, ವರ್ಡ್ಸ್ ಆಗಲ್ಲ. ಓಕೆನಾ? ವಾಲ್ಯೂಮ್ ಅನ್ನೋದು ನೀವು ವಾಲ್ಯೂಮ್ ನ ಮೆಜರ್ ಮಾಡಬಹುದು. ಎಷ್ಟು ವಾಲ್ಯೂಮು, ಹೌ ಮಚ್ ವಾಲ್ಯೂಮ್ ಡಸ್ ಇಟ್ ಕನ್ಸ್ಯೂಮ್ ಅಂದ್ರೆ ಎಷ್ಟು ತೂಕ ಅಥವಾ ಜಾಗ ಎಷ್ಟು ಕವರ್ ಮಾಡುತ್ತೆ. ದಟ್ ಇಸ್ ದ ಕ್ವಾಂಟಿಟೇಟಿವ್ ಗೆ ಎಕ್ಸಾಂಪಲ್ ಆಗುತ್ತೆ. ಇನ್ನು ಡೇಟಾ ಕ್ಲೀನಿಂಗ್ ಅನ್ನೋದು ಇಟ್ ಇಸ್ ಅ ಪ್ರೊಸೆಸ್ ಆಫ್ ವಾಟ್? ರಿಮೂವಿಂಗ್ ದ ಡೂಪ್ಲಿಕೇಟ್ ಡೇಟಾ. ಸೊ ನಿನ್ನೆ ಕೂಡ ಇದೇ ಮೇಲೆ ಒಂದು ಕ್ವಶನ್ ಡೂಪ್ಲಿಕೇಟ್ ಅಂತ ಒಂದು ವರ್ಡ್ ಇತ್ತು. ಸೊ ಇಲ್ಲಿ ಆತರ ರಿಮೂವಿಂಗ್ ಡೂಪ್ಲಿಕೇಟ್ ಡೇಟಾ ಅಂತ ಇದೆ. ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ರಿಮೂವಿಂಗ್ ದ ವೈರಸಸ್ ಆಗೋದಿಲ್ಲ, ಕರೆಕ್ಟ್ಲಿ ಫಾರ್ಮ್ಯಾಟಿಂಗ್ ಡೇಟಾ ಆಗೋದಿಲ್ಲ, ಪ್ರಾಪರ್ಲಿ ಫಾರ್ಮ್ಯಾಟಿಂಗ್ ಡೇಟಾ ಕೂಡ ಆಗೋದಿಲ್ಲ. ಕರೆಕ್ಟ್ ಒನ್ ಬಂದ್ಬಿಟ್ಟು ರಿಮೂವಿಂಗ್ ದ ಡೂಪ್ಲಿಕೇಟ್ ಡೇಟಾ ಮಾತ್ರ. ಡ್ಯಾಶ್ ಇಸ್ ನಾಟ್ ಎ ಡೇಟಾ ಕಲೆಕ್ಷನ್ ಟೂಲ್. ಡ್ಯಾಶ್ ಇಸ್ ನಾಟ್ ಎ, ಹಾಗಾದ್ರೆ ನಾಟ್ ಅಂತ ತೆಗೆದಾಕಿದ್ರೆ ಯಾವ್ದೆಲ್ಲ ಡೇಟಾ ಕಲೆಕ್ಷನ್ ಟೂಲ್ ಇದರಲ್ಲಿ? ಫೋಕಸ್ ಗ್ರೂಪ್ ಡಿಸ್ಕಷನ್ ಡೇಟಾ ಕಲೆಕ್ಷನ್ ಟೂಲು, ಕ್ವಶನರೀಸ್ ಕೂಡ ಡೇಟಾ ಕಲೆಕ್ಷನ್ ಟೂಲು, ಸರ್ವೆ ಕೂಡ ಡೇಟಾ ಕಲೆಕ್ಷನ್ ಟೂಲು. ಹಾಗಾದ್ರೆ ವರ್ಡ್ ಇಸ್ ನಾಟ್ ಎ ಡೇಟಾ ಕಲೆಕ್ಷನ್ ಟೂಲ್. ಓಕೆನಾ? ದ ಗ್ರಾಫ್ ಆಫ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಕಾಲ್ಡ್ ಆಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತಂದ್ರೆ ಚೇಂಜಸ್ ಆಗ್ತಾ ಇರುವಂತದ್ದು. ಸೊ ಫ್ರೀಕ್ವೆನ್ಸಿ ಪಾಲಿಗನ್ ಇರ್ಬೋದು, ಹಿಸ್ಟೋಗ್ರಾಮ್ ಇರ್ಬೋದು, ಫ್ರೀಕ್ವೆನ್ಸಿ ಹಿಸ್ಟೋಗ್ರಾಮ್ ಇರ್ಬೋದು. ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪಾಲಿಗನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ದೆನ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ವಿ ಯೂಸ್ ಡ್ಯಾಶ್ ಫಾರ್ಮುಲಾ. ನೋಡಿ, ಪರ್ಸೆಂಟೇಜ್ ಫ್ರೀಕ್ವೆನ್ಸಿ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಅಂದ್ರೆ ಫಸ್ಟ್ ಆಫ್ ಆಲ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ತಗೋತೀರಿ, ಇಂಟು ಅದಕ್ಕೆ 100 ಮಾಡ್ತೀರಿ. ಸೊ ಇಟ್ ವಿಲ್ ಬಿಕಮ್ ಪರ್ಸೆಂಟೇಜ್. ಓಕೆನಾ? ದಿಸ್ ಇಸ್ ದ ಕರೆಕ್ಟ್ ಒನ್. ಅರ್ಥ ಆಗ್ತಾ ಇದೆಯಾ? Yes, sir. ಓಕೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ರಿ, ಇಫ್ x1 to xn, ಇಫ್ x1 to xn ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ ಆರ್ ದ ಅಬ್ಸರ್ವೇಷನ್ ಆಫ್ ದ ಗಿವನ್ ಡೇಟಾ, ದೆನ್ ದ ಮೀನ್ ಆಫ್ ಅಬ್ಸರ್ವೇಷನ್ ವಿಲ್ ಬಿ. ಸೊ ಮೀನ್ ವ್ಯಾಲ್ಯೂ ನಿಮ್ಗೆ ಗೊತ್ತೇ ಇದೆ. ಅಂದ್ರೆ ಸಿಂಪಲ್ ಆಗಿ ಮೀನ್ ಗೆ ಫಾರ್ಮುಲಾ ಕೇಳ್ತಿದ್ದಾರೆ. ಮೀನ್ ಅಂದ್ರೆ ಸಮ್ ಆಫ್ ದಿ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ನಿಮ್ಗೆಲ್ಲ ಗೊತ್ತಿರುವಂತದೇನೆ ಮೀನ್ ಅಥವಾ ಆವರೇಜ್. ಮೀನ್ ಅಥವಾ ಆವರೇಜ್ ಇವೆರಡಕ್ಕೂ ಸಮ್ ಆಫ್ ದಿ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಗೆ. ದಟ್ ಈಸ್ ನೋಡಿ, ಎಂತ SA ಲ್ಯಾಬ್ ಅಲ್ಲಿ ನಿಮ್ಗೆ ತೀರಾ ಡಿಫಿಕಲ್ಟ್ ಕ್ವಶನ್ ಬರಲ್ಲ. ಎಷ್ಟೇ ಇದ್ರು ನೀವು ಜನರಲ್ ಆಗಿ ಓದಿರೋದೇ ಮಾಡ್ಬೋದು. 20ಕ್ಕೆ 15 ಮಾರ್ಕ್ಸ್ SA ಲ್ಯಾಬ್ ಅಲ್ಲಿ ತೆಗಿಬಹುದು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅಂತ ಡೆಪ್ತ್ ಸಬ್ಜೆಕ್ಟ್ ಇಲ್ಲ ಅದು. ಓಕೆನಾ? ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಮೈನಸ್ ಇದು. ಸೊ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಆಯ್ತಾ? ಮತ್ತೆ ದ ಎಂಡ್ ಪಾಯಿಂಟ್ ಆಫ್ ಕ್ಲಾಸ್ ಇಂಟರ್ವಲ್ ಆರ್ ದ ಡ್ಯಾಶ್ ಅಂಡ್ ಡ್ಯಾಶ್ ವ್ಯಾಲ್ಯೂಸ್ ದಟ್ ಎ ವೇರಿಯಬಲ್ ಕ್ಯಾನ್ ಟೇಕ್. ಸೊ ಕ್ಲಾಸ್ ಇಂಟರ್ವಲ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಏನಂದ್ರೆ 0 to 5 ಅಂತ ಕೊಟ್ಟಿರ್ತಾರೆ, ಮತ್ತೆ 6 to
10 ಅಂತ ಕೊಟ್ಟಿರ್ತಾರೆ, ಮತ್ತೆ 11 to 15 ಅಂತ ಕೊಟ್ಟಿರ್ತಾರೆ. ಇದನ್ನೆಲ್ಲ ಕ್ಲಾಸ್ ಇಂಟರ್ವಲ್ ಅಂತ ಕರೀತಾರೆ. ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಇರೋದೇನೆ ಲೋಯೆಸ್ಟ್ ಮತ್ತೆ ಹೈಯೆಸ್ಟ್ ಅಂತ ಕರಿತಿರೋ ಹೊರತು ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಕರೆಯಲ್ಲ, ಮೀನು ಮೋಡ್ ಅಂತ ಕರೆಯಲ್ಲ, ನ್ಯೂಮರಲ್ ಅವರೇಜ್ ಅಂತ ಕರೆಯಲ್ಲ. ಸೊ ಕರೆಯೋದೇನೆ ಲೋಯೆಸ್ಟ್ ಮತ್ತೆ ಹೈಯೆಸ್ಟ್ ಅಂತ. ಸೊ ಈ ಕ್ಲಾಸ್ ಇಂಟರ್ವಲ್ ಲೋಯೆಸ್ಟ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಕ್ಲಾಸ್ ಇಂಟರ್ವಲ್ ಅಂತ ಬಂದಾಗ ಲೋಯೆಸ್ಟ್ ಅಂಡ್ ಹೈಯೆಸ್ಟ್ ವ್ಯಾಲ್ಯೂ ಕನ್ಸಿಡರ್ ಮಾಡ್ತೀರಿ. ಓಕೆನಾ? ಸೊ ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಈ ತರ ಕೂಡ ಒಂದ್ಸತಿ ಮುಂಚೆ ಎಲ್ಲ ಈ ತರ ಕೊಡ್ತಾ ಇದ್ರು, ಒಂದು ಗ್ರಾಫ್ ಅನ್ನ ಮೆನ್ಷನ್ ಮಾಡಿ ಅದರಲ್ಲಿ ಯಾವ್ದಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕು ಮಾಡಿ ಅಂತ. ಸೊ ಇಲ್ಲೂ ಕೂಡ ಅಷ್ಟೇನೆ ನಿಮ್ಗೆ ಕೊಡ್ತಾ ಇರೋದ್ರಲ್ಲಿ ಏನೆಲ್ಲ ಇದೆ ಅಂತಂದ್ರೆ, ಸೊ ಒಂದ್ ಆಫ್ ದಿ ಕ್ವಶನ್ ಕೇಳಿದ್ದಾರೆ. ಯಾವ ಕ್ವಶನ್? ಇನ್ ವಿಚ್ ಇಯರ್ ಡಿಡ್ ದ ಗರ್ಲ್ಸ್ ಪಾರ್ಟಿಸಿಪೇಟ್ ಮೋರ್ ದೆನ್ ಬಾಯ್ಸ್? ಕ್ಲಿಯರ್ ಆಗಿದೆ ಪಿಕ್ಚರ್. ಇಲ್ಲಿ ಗರ್ಲ್ಸ್ ಜಾಸ್ತಿ ಇರೋದು ನೀವು ನೋಡ್ತಾ ಇದ್ದೀರಾ. ದಿಸ್ ಇಸ್ ದ ಒನ್ಲಿ ರೀಜನ್. ಸೊ ಯಾವ್ದ್ರಲ್ಲಿ? 2021 ನಲ್ಲಿ. ಕರೆಕ್ಟಾ? ಸೊ 2021 ಇಂದ 2022 ಬಿಟ್ವೀನ್ ದೀಸ್ ಟೂ ನಲ್ಲಿ ನಾವು ನೋಡ್ತಾ ಇದ್ದೀರಿ. ಇಟ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ. ಓಕೆ, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಒನ್, in which 2 year an equal number of boys participated? Equal number of boys ಅಂದ್ರೆ ನೀವು ನೋಡ್ತಾ ಇದ್ರೆ ಎಲ್ಲೆಲ್ಲಿ ಇದು ಈಕ್ವಲ್ ಇದೆ, ಇದು ಈಕ್ವಲ್ ಇದೆ. ಕರೆಕ್ಟ್? 2020 ಮತ್ತೆ 2023 ನಲ್ಲಿ ಈಕ್ವಲ್ ನಂಬರ್ ಆಫ್ ಬಾಯ್ಸ್ ಪಾರ್ಟಿಸಿಪೇಟ್ ಮಾಡೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದೀರಿ. ಓಕೆನಾ? ಸೊ ವೆರಿ ಸಿಂಪಲ್ ಒನ್ ಇದು. ಟು ಫೈಂಡ್ ಥರ್ಡ್ ಕ್ವಾರ್ಟಲ್ ಇನ್ ಎಕ್ಸೆಲ್ ವಿ ಯೂಸ್. ನೋಡಿ, ಥರ್ಡ್ ಕ್ವಾರ್ಟಲ್ ಗೆ ಆಕ್ಚುಲಿ ಹಾಕುವಂತ ಫಾರ್ಮುಲಾ ಏನು? ಸೊ ಇಸ್ ಈಕ್ವಲ್ ಟು ಹಾಕ್ತೀರಾ, ಕ್ವಾರ್ಟಲ್ ಹಾಕ್ತೀರಾ, ರೇಂಜ್ ಹಾಕ್ತೀರಾ, 3 ಅಂತ ಹಾಕ್ತೀರಾ. ದಟ್ ಇಸ್ ಕಾಲ್ಡ್ ಆಸ್, ನೀವು ಎಕ್ಸೆಲ್ ಅಲ್ಲಿ ಕೊಡುವಂತಹ ಫಾರ್ಮುಲಾ ಇದು. ಎಕ್ಸೆಲ್ ಅಲ್ಲಿ ನಾವು ಕ್ವಾರ್ಟರ್ ಅಂತ ಹಾಕಿದ್ಮೇಲೆ ಒಳಗಡೆಗೆ ಆ ಕೊಟ್ಟಿರೋ ರೇಂಜ್ ಅಲ್ಲಿ ಯಾವುದು ಥರ್ಡ್ ಕ್ವಾರ್ಟರ್ ಬೇಕಾಗುತ್ತೆ ಅಂದಾಗ, ಸೊ ಅಲ್ಲಿ Q3 ಅಂತ ಬರುತ್ತೆ. ಆಕ್ಚುಲಿ 3 ಅಂತ ಬರಲ್ಲ, Q3 ಅಥವಾ 3ನೇ ಬರುತ್ತೆ. ಸೊ ಕ್ವಾರ್ಟಲ್ ನ ಈ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿ ಯೂಸ್ ಟು ಕ್ಯಾಲ್ಕುಲೇಟ್ ಲೈಕ್ ದಿಸ್ ಟು ಫೈಂಡ್ ದ ಥರ್ಡ್ ಕ್ವಾರ್ಟರ್ ಇನ್ ಎಕ್ಸೆಲ್. ಓಕೆನಾ? ದ ಪರ್ಸೆಂಟೈಲ್ ಡಿವೈಡ್ಸ್ ಎ ಸೀರೀಸ್ ಇಂಟು ಡ್ಯಾಶ್ ಈಕ್ವಲ್ ಪಾರ್ಟ್ಸ್. ನೋಡಿ, ಪರ್ಸೆಂಟೈಲ್ ಅಂದ್ರೆ ಏನು? ಪರ್ಸೆಂಟೈಲ್, ಪರ್ಸೆಂಟ್ ಅಂತಂದ್ರೆ ಆಕ್ಚುಲಿ ಮೀನಿಂಗ್ ಏನ್ ಗೊತ್ತಾ? 100 ಅಂತ, ಪರ್ 100 ಅಂತ. ಸೊ ಪರ್ಸೆಂಟೇಜ್ ಡಿವೈಡ್ಸ್ ಸೀರೀಸ್ ಇಂಟು ಎಷ್ಟು ಪಾರ್ಟ್ಸ್ ಆಗಿ? 100 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ ನನಗೂ ಇದೇ ತರ ಹೇಳಕ್ಕೆ ಅನಿಸ್ತಾ ಇದೆ, ಏನ್ ಓದ್ಕೊಂಡು ಹೋಗ್ತೀರಾ ಅಂತ. ಬಟ್ ದರ್ ಇಸ್ ನೋ ಅದರ್ ವೇ. ಒನ್ಸ್ ಯು ಆರ್ ಸ್ಟಡಿಡ್, ನೀವು ಈಗ ನಾಳೆ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಈ ತರನೇ ಯೋಚನೆ ಮಾಡ್ತೀರಾ. ಅರ್ಥ ಆಯ್ತಾ? ನಾವು ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದೀರಿ, ನೀವು ಸ್ವಲ್ಪ ನಿಧಾನ ಯೋಚನೆ ಮಾಡಿ ಅದನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಇಷ್ಟೇ ಡಿಫ್ರೆನ್ಸ್. ಓಕೆನಾ? ದ ವ್ಯಾಲ್ಯೂ ಆಫ್ ದಿ ಫಸ್ಟ್ ಕ್ವಾರ್ಟರ್ ಇಸ್ 23 ಅಂಡ್ ಇಂಟರ್ ಕ್ವಾರ್ಟರ್, ದ ವ್ಯಾಲ್ಯೂ ಆಫ್ ದಿ ಫಸ್ಟ್ ಕ್ವಾರ್ಟರ್ ಇಸ್ 23 and the interquartile of a set of data is range is 20. The value of the third quartile, see this one we have to use the formula. ನಿಮಗೆ ಗೊತ್ತಿದೆ ಯಾವ ಫಾರ್ಮುಲಾ? interquartile of a range ಗೆ ಫಾರ್ಮುಲಾ ಏನಪ್ಪಾ? ಆಕ್ಚುಲಿ ವಾಟ್ ಇಸ್ ದ ಫಾರ್ಮುಲಾ? ಯಾರಾದ್ರೂ ಹೇಳ್ತೀರಾ? ನಿನ್ನೆ ಎಲ್ಲ ಡಿಸ್ಕಸ್ ಮಾಡಿದ್ರ ಬಗ್ಗೆ. ನಾನು SLab ನ ಯೂನಿಟ್ 3 ಮಾಡ್ಬೇಕಾದ್ರೆ ಇಂದ interquartile ಫಾರ್ಮುಲಾ ಹೇಳ್ತಾನೆ ಇದೀನಿ. interquartile range formula. What is the interquartile range? Q3 minus Q1. ಹೇಳಪ್ಪ. Q3 minus Q1. ವೆರಿ ಗುಡ್. interquartile range ಫಾರ್ಮುಲಾ ಬಂದು Q3 minus Q1. ಸೊ ಇಲ್ಲಿ ಕೊಡ್ತಾ ಇರೋದೇನು? ವಾಟ್ ಇಸ್ ದ ಫಾರ್ಮುಲಾ? ದ ಫಸ್ಟ್ ಕ್ವಾರ್ಟರ್ ಏನ್ ಕೊಟ್ಟಿದ್ದಾರೆ? 23 ಅಂದ್ರೆ Q1 ಇದು. ಇಂಟರ್ ಕ್ವಾರ್ಟರ್ ಎಷ್ಟು ಕೊಟ್ಟಿದ್ದಾರೆ? 20. ಸೊ 20 is equal to, you can see this one, 20 is equal to ಇದು Q3 ಅಲ್ವಾ? Q3 ನಮಗೆ ಬೇಕಾಗಿರುವಂತದ್ದು ಥರ್ಡ್ ಕ್ವಾರ್ಟರ್. Q3 ಹಂಗೆ ಇರ್ಲಿ, ಮೈನಸ್ Q1 ಕೊಟ್ಟಿದ್ದಾರೆ. ಎಷ್ಟಿದೆ? ದಟ್ ಇಸ್ ಅ ವ್ಯಾಲ್ಯೂ 23 ಕೊಟ್ಟಿದ್ದಾರೆ. ಈ 23 ಲೆಫ್ಟ್ ಸೈಡ್ ಬಂದ್ರೆ ಯು ವಿಲ್ ಗೆಟ್ 20 plus 23 is equal to what? Q3. ಹಾಗಾದ್ರೆ 20 plus 23 ಏನಾಗುತ್ತೆ? 43 ಆಗುತ್ತೆ. ಕರೆಕ್ಟಾ? This is the how you are going to use the formula. This is Q3. ಯಾಕಂದ್ರೆ ಈಗೆಲ್ಲ ನೋಡಿದಾಗ ಕೆಲವು ರಿಪೀಟೆಡ್ ಕ್ವಶನ್ಸ್ ಬರ್ತವೆ ಹಳೆ ಕ್ವಶನ್ ಪೇಪರ್ ಇಂದ. ಅದು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಅರ್ಥ ಆಗಿದೆಯಲ್ಲ ನಿಮ್ಗಿದು? ಅರ್ಥ ಆಗಿದೆಯಲ್ಲ? Yes sir. Sir. ಸೊ ಇಂಟರ್ ಕ್ವಾರ್ಟಲ್ IQR ಫಾರ್ಮುಲಾ ಯೂಸ್ ಮಾಡ್ಬೇಕು. ಸೊ IQR ಗೆ Q3 minus Q1 ಅವ್ರು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ದಂಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಪಾಪ. ಏನು ಇಲ್ಲಿ ಹಿಡನ್ ಥಿಂಗ್ ಏನು ಇಲ್ಲ. ಫಸ್ಟ್ ಕ್ವಾರ್ಟಲ್ ವ್ಯಾಲ್ಯೂ ಇದು, ಇಂಟರ್ ಕ್ವಾರ್ಟಲ್ ವ್ಯಾಲ್ಯೂ ಇದು. ಹಾಗಾದ್ರೆ ಥರ್ಡ್ ಕ್ವಾರ್ಟಲ್ ನ ಕಂಡಿಡಿರಿ ಅಂತ. ಅರ್ಥ ಆಗ್ತಿದ್ಯಾ? ಸೊ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು.
Okay. Next, the algebraic sum of the deviations of a frequency distribution from its mean is the sum of deviation of a frequency distribution from its mean value. ಇದನ್ನ ಚೆನ್ನಾಗಿ ಹೇಳಿ ನೋಡೋಣ ಯಾರಾದ್ರೂ ಆನ್ಸರ್. ಅಲ್ಲಿರೋ ಆನ್ಸರ್ ಹೇಳಕ್ ಹೋಗ್ಬೇಡಿ. The algebraic sum of the frequency distribution from its mean value. ಜೀರೋ ಸರ್. ಸೊ ಇಲ್ಲಿ ಆಕ್ಚುಲಿ ಇಟ್ ಇಸ್ ಗ್ರೇಟರ್ ದೆನ್ 0 ಅಂತ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಸ್ ಅ ರಾಂಗ್ ಆನ್ಸರ್. ಓಕೆನಾ? ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದ್ರದ್ದು ಆನ್ಸರ್ 0 ಆಗಿರುತ್ತೆ. ಯಾಕಂದ್ರೆ ಆಲ್ಜಿಬ್ರಾಯಿಕ್ ಸಮ್ ಅಂದ್ರೆ ನಾವು ಕನ್ಸಿಡರ್ ಮಾಡ್ತೀರಿ ಸಿಗ್ಮಾ ಆಫ್ ಎಕ್ಸ್ ಐ ಇದೆಲ್ಲ ಆಲ್ಜಿಬ್ರಾಯಿಕ್ ಸಮ್ ಆಫ್ ದಿ ಡಿವಿಯೇಷನ್ ಆಫ್ ಎ ಫ್ರೀಕ್ವೆನ್ಸಿ. ಮತ್ತೆ ಅದಕ್ಕೆ ಫ್ರಮ್ ಇಟ್ಸ್ ಮೀನ್ ಅಂತ ಕರೀತಾರೆ. ಫ್ರಮ್ ಇಟ್ಸ್ ಮೀನ್ ಅಂದಾಗ ಏನ್ ಮಾಡ್ತೀರಿ, ಮತ್ತೆ ನಾವು ಡಿವಿಯೇಷನ್ ಅಂದಾಗ ಫ್ರಮ್ ಇಟ್ಸ್ ಮೀನ್ ವ್ಯಾಲ್ಯೂ ಏನಿರುತ್ತೆ ಎಕ್ಸ್ ಐ ಇರುತ್ತೆ. ಸೊ ಇದನ್ನ ಸಬ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಆನ್ಸರ್ 0 ಬರುತ್ತೆ. ಇಟ್ ಇಸ್ ನಾಟ್ ಗ್ರೇಟರ್ ದೆನ್ 0, ಇಟ್ ಇಸ್ ಎ 0. ನೆನ್ಪಿಟ್ಕೊಳ್ಳಿ, algebraic sum of deviation of a frequency distribution from its mean is always 0. Remember this one. Okay, ಅರ್ಥ ಆಯ್ತಾ? ಸೊ ಇದಕ್ಕೆ ಕೆಲವೊಂದು ಕ್ವಶನ್ ಪೇಪರ್ ನೋಡಿದಾಗ ಕೆಲವರು ಹೇಳ್ತಿದ್ರು ಮೊನ್ನೆ, ಸರ್ ಓದ್ಕೊಂಡು ಹೋದಂಗೆ ಅನ್ಸ್ಬಿಡುತ್ತೆ ಅಂತ. ಓದ್ಕೊಂಡು ಹೋಗೋದಂದ್ರೆ ಲಾಸ್ಟ್ ಅಲ್ಲಿರೋ ಆನ್ಸರ್ ಟಿಕ್ ಮಾಡ್ಕೊಂಡು ಹೋಗ್ಕೊಂಡೋದ್ರೆ ಹಿಂಗೆ ಆಗುತ್ತೆ. ಬಟ್ ನಾವು ಅದನ್ನ ಮತ್ತೆ ವೆರಿಫೈ ಮಾಡ್ಕೊಳ್ಬೇಕು. ದಟ್ ಈಸ್ ವಾಟ್ ಯು ಹ್ಯಾವ್ ಟು ಡೂ. ಆ ತಲೆ ಓಡಿಸ್ಬೇಕು. ಅಲ್ಲಿರೋದನ್ನ ಸುಮ್ನೆ ನಾನು ಮಗ್ಗ ಮಾರ್ಕ್ ಮಾಡ್ಕೊಂಡೆ ಹೋದೆ ಅಂದ್ರೆ ಅವಾಗ ಹಿಂಗೆ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನೀವು ಕ್ವಶನ್ ರೈಸ್ ಮಾಡ್ಕೊಂಡ್ರಿ ನೋಡಿ, ಇವಾಗ ಕಲಿಯುವಂತ ಆಪ್ಷನ್ ತುಂಬಾ ಈಸಿ ಇದೆ ಕಣ್ರು. ಇದನ್ನ ಜಸ್ಟ್ ನೀವು ಒಂದ್ಸತಿ ಗೂಗಲ್ ಸ್ಕ್ಯಾನರ್ ಸ್ಕ್ಯಾನ್ ಮಾಡ್ಬಿಟ್ರೆ ಪಾಪ ಎ ಜನರೇಟ್ ಯಾವ ತರ ಮಾಡುತ್ತೆ ಅಂದ್ರೆ ವಿತ್ ಎಕ್ಸಾಂಪಲ್ ನಿಮ್ಗೆ ಆನ್ಸರ್ನ ಕೊಡುತ್ತೆ. ಎಷ್ಟು ನೀಟಾಗಿ ಅಂತಂದ್ರೆ ಇದು ಯಾಕೆ ಆನ್ಸರ್ ಆಗಲ್ಲ, ಇದು ಯಾಕೆ ಆನ್ಸರ್ ಆಗುತ್ತೆ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಕಾನ್ಸೆಪ್ಟ್ ನ ಕಲಿಯೋದು ತುಂಬಾ ಈಸಿ ಇದೆ. ಬಟ್ ಯು ಹ್ಯಾವ್ ಟು ಸ್ಪೆಂಡ್ ದಟ್ ಟೈಮ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಟ್ ಇಸ್ ದ ಎಕ್ಸೆಲ್ ಫಾರ್ಮುಲಾ ಫಾರ್ ಮೀನ್? ಎಕ್ಸೆಲ್ ಅಲ್ಲಿ ಮೀನ್ ಕನ್ನಡಿಯಕ್ಕೆ ನೋಡಿ, ನೆನ್ನೆ ಕೂಡ ಸೇಮ್ ಇದೆ ಬಂತಲ್ವಾ? ಸೊ ಅದೇ ಕ್ವಶನ್ ಇಲ್ಲೂ ರಿಪೀಟ್ ಆಗಿದೆ. ಇಸ್ ಈಕ್ವಲ್ ಟು ಆವರೇಜ್ ಆಫ್ ಅರೇ ಆಫ್ ನಂಬರ್ಸ್. ನಾವು ಟೈಪ್ ಮಾಡೋದೆ ಆವರೇಜ್ ಅಂತ, ಅದನ್ನ ನೆನ್ಪಿಟ್ಕೊಳ್ಳಿ ಯಾವ್ದ್ರಲ್ಲಿ ಎಕ್ಸೆಲ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ. ವಾಟ್ ಈಸ್ ದ ಔಟ್ಪುಟ್ ಸಿಂಟ್ಯಾಕ್ಸ್ ಇನ್ ಪೈಥಾನ್? ಸೊ ಪೈಥಾನ್ ಅಲ್ಲಿ ಔಟ್ಪುಟ್ ಸಿಂಟ್ಯಾಕ್ಸ್ ಯಾವ್ದು ನೋಡಿ. ಯಾಕೆ ಇಲ್ಲಿ ಇಷ್ಟು ತರ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಔಟ್ಪುಟ್ ಸಿಂಟ್ಯಾಕ್ಸ್ ಯಾಕೆ ಇದು ಕರೆಕ್ಟ್ ಆನ್ಸರ್ ಆಗ್ತಾ ಇದೆ? ಕ್ಯಾನ್ ಎನಿವನ್? ಔಟ್ಪುಟ್ ಸಿಂಟ್ಯಾಕ್ಸ್ ಯಾಕೆ ಅದೇ ಆನ್ಸರ್ ಆಗ್ತಾ ಇದೆ? ಒಂದು, ಕ್ಯಾಪ್ಸ್ ಲೆಟರ್ಸ್ ಯೂಸ್ ಮಾಡಲ್ಲ, ಕೇಸ್ ಸೆನ್ಸಿಟಿವ್ ಪೈಥಾನ್. ಸೊ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡೋದು ನಾವು. ಪ್ರಿಂಟ್ ಎಫ್ ಅಂತ ಬರೋದಿಲ್ಲ ಇಲ್ಲಿ. ಫಸ್ಟ್ ಪಿ ಬಂದು ಆಮೇಲೆ ನೀವು ಸ್ಮಾಲ್ ಲೆಟರ್ ಯೂಸ್ ಮಾಡಲ್ಲ. ಪೈಥಾನ್ ಅಲ್ಲಿ ಬರೋದು ಇದೊಂದೇ, ಸ್ಮಾಲ್ ಲೆಟರ್ಸ್ ಯೂಸ್ ಮಾಡೋದು ನಾವು. ಅಂದ್ರೆ ಔಟ್ಪುಟ್ ಬರೋದು ಇದಕ್ ಮಾತ್ರನೇ. ಇವೆಲ್ಲದಕ್ಕೂ ಅದು ಕೋಡಿಂಗ್ ತಗೊಳೋದೇ ಇಲ್ಲ, ಎಕ್ಸಿಕ್ಯೂಟ್ ಮಾಡೋದೇ ಇಲ್ಲ. ದಟ್ಸ್ ವೈ ಇದು ಕರೆಕ್ಟ್ ಆನ್ಸರ್. ಸೊ ಕ್ಯಾಪ್ಸ್ ಯೂಸ್ ಮಾಡಲ್ಲ, ಪ್ರಿಂಟ್ ಎಫ್ ಅನ್ನೋದು ಬರಲ್ಲ, ಪ್ರಿಂಟ್ ಅನ್ನೋದು ಬರಲ್ಲ. ಅಂದ್ರೆ ಕೇಸ್ ಸೆನ್ಸಿಟಿವ್ ಇರೋದ್ರಿಂದ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಅಂತೂ ಯೂಸ್ ಮಾಡಕ್ ಆಗಲ್ಲ. ಇಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇನ್ನು ನಿನ್ನೆ ರಿಪೀಟ್ ಆಗಿರೋ ಕ್ವಶನ್ ಸೇಮ್. STR ಅಂದ್ರೆ ಸ್ಟ್ರಿಂಗ್. STR ಏನಕ್ಕೆ ಯೂಸ್ ಮಾಡ್ತೀರಿ? ನಾನು ಡೇ 1 ಅಲ್ಲೇ ಹೇಳಿದೆ, ಗವರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಿನ ಟೆಕ್ಸ್ಟ್ ಟೈಪ್ ಯೂಸ್ ಮಾಡ್ತೀರಿ. ದಟ್ ಇಸ್ ಕಾಲ್ಡ್ ಆಸ್ STR ಅನ್ನೋದು. ಇಟ್ ಇಸ್ ಆಲ್ವೇಸ್ ರೆಪ್ರೆಸೆಂಟ್ಸ್ ದ ಟೆಕ್ಸ್ಟ್ ಟೈಪ್ ಅಂತ ಹೇಳಿದೀನಿ. ಓಕೆನಾ? ಸೊ ಇನ್ ಪೈಥಾನ್ ಡ್ಯಾಶ್ ಸ್ಟ್ಯಾಂಡರ್ಡ್ ಡೇಟಾ ಟೈಪ್ಸ್ ಆರ್ ಕಾಮನ್ಲಿ ಯೂಸ್ಡ್. ನಿನ್ನೆ ತಾನೇ ನಾವು ಡೇಟಾ ಟೈಪ್ಸ್ ಇನ್ ಪೈಥಾನ್ ಅಂತ ಮಾಡಿದ್ರಿ. ಯಾವ್ಯಾವೆಲ್ಲ ಡೇಟಾ ಟೈಪ್ಸ್ ಇದೆ ಪೈಥಾನ್ ಅಲ್ಲಿ ಅನ್ನೋದನ್ನ ಮಾಡಿದಿರಿ. ಯಾವ್ದೆಲ್ಲ ಇದೆ? ಸ್ಟಾರ್ಟಿಂಗ್ ಅಲ್ಲಿ ನಂಬರ್ಸ್ ಬರುತ್ತೆ, ನಂಬರ್ಸ್, ಆಮೇಲೆ ಸ್ಟ್ರಿಂಜಸ್, ಆಮೇಲೆ ಲಿಸ್ಟ್, ಆಮೇಲೆ ಟಪಲ್, ಆಮೇಲೆ ಡಿಕ್ಷನರಿ. ಡಿಕ್ಟ್ ಅಂತ ಹೇಳಿದೀನಿ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಏನು? 5 is the correct answer. ಓಕೆನಾ? ಸೊ ಟೋಟಲ್ ನಂಬರ್ ಆಫ್ ಡೇಟಾ ಸೆಟ್ಸ್ ಏನಿದೆ, ಟೋಟಲ್ ನಂಬರ್ ಆಫ್ ಡೇಟಾ ಸೆಟ್ಸ್ ಏನಿದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ದಟ್ ಇಸ್ ವಾಟ್ ಟೋಟಲ್ ನಂಬರ್ ಯಾವುದು? 5. ನೆನ್ಪಿಟ್ಕೊಳ್ಳಿ. ಡೇಟಾ ಸೆಟ್, ನಂಬರ್ಸ್, ಸ್ಟ್ರಿಂಜಸ್, ಲಿಸ್ಟ್, ಟಪಲ್, ಡಿಕ್ಷನರಿ. ದ ರಿಸಲ್ಟ್ ಪೈಥಾನ್ ಪ್ರೋಗ್ರಾಮ್ ಗೆಟ್ ಡಿಸ್ಪ್ಲೇಡ್. ನೋಡಿ ಇದನ್ನ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನ್ಗೆ ಗೊತ್ತಿಲ್ಲ ಯಾಕೆ ಕ್ವಶನ್ ರೈಸ್ ಆಗ್ತಿದೆ. ಬಟ್ ಇವಾಗ ಕೇಳಿದ್ರೆ ಈ ವ್ಯಾಲ್ಯೂಸ್ ಅಂತೂ ಇರಲ್ಲ. ಯಾಕೆಂದ್ರೆ ಇದನ್ನೇ ಕೊಡ್ತಾರೆ ಕ್ವಶನ್ ಪೇಪರ್ ಮಾಡಿ ಅಪ್ಡೇಟ್ ಆಗಿಲ್ಲ. ಯಾಕೆ ಅಂದ್ರೆ
ನೋಡಿ ಇಲ್ಲಿ ಇವಾಗಿಂದು ಸಿಚುವೇಶನ್ ಇವಾಗ ಇದು ಹೋಯ್ತು. ಐಡಿಯಲ್ಲಿ ನಲ್ಲಿ ನಮ್ಗೆ ಬರ್ತಾ ಇದ್ದಂತಹ ರೇಂಜ್ ಇದು. ಸೊ 3.9.1 ಅಂತ ಏನ್ ಹೇಳ್ತಿದ್ರೆ ವಿಂಡೋದಲ್ಲಿ ಶೋ ಆಗುವಂತದ್ದು ಈಗ 3.13 ಗೆ ಬಂದ್ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇದೇ ತರ ಕೊಟ್ಟರು ಕ್ವಶನ್ ಅಂದ್ರೆ ನೀವು ಇದನ್ನ ಆನ್ಸರ್ ಮಾಡಿ ಯಾವ್ದು ಎಷ್ಟು ಇರುತ್ತೋ ಅದನ್ನ ನೋಡ್ಕೊಳ್ಳಿ. IELD ಯೂಸ್ ಮಾಡಂಗಿಲ್ಲ. ಅರ್ಥ ಆಗ್ತಿದ್ಯಾ? IELD ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಮಾಡಂಗಿಲ್ಲ. IDಯಲ್ಲಿ ಒಂದೇ ಯೂಸ್ ಮಾಡಬೇಕು. ಇಲ್ಲಿ 3.1 ಏನಿದೆ, 3.9 ಇದೆ. ಸೊ 3.91 ಇದರಲ್ಲಿ ಇವಾಗ ಏನು ಬರೋದು ಇದನ್ನ ನೆಕ್ಸ್ಟ್ ಕೊಡಬೇಕು ಬರೋದು. ಅದಾಗ್ಯಾ ಪ್ರೆಸೆಂಟ್ displayed version. ಈಗ ಪೈಥಾನ್ ಇರೋದು 3.12.10. ಸೊ ಈಗಿರುವಂತದ್ದು ವರ್ಷನ್ ಓಕೆನಾ 3.12.10 ಅಂತ ಇದೆ. ಸೊ ಅಂದ್ರೆ ಅದು ಅಪ್ಡೇಟೆಡ್ ವರ್ಷನ್ ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಬಟ್ ಕ್ವಶನ್ ಇದೇ ತರ ಕೇಳಿದ್ರೆ ನೀವು ಇದನ್ನೇ ಚೂಸ್ ಮಾಡಿ. ಓಕೆನಾ? Which one of the following quotations in Python does not accept the quotes to denote the stringes? Stringes ಅಂತ ಬಂದಾಗ ಇದು ಸಿಂಗಲ್ ಕೋಟು, ಇದು ಡಬಲ್ ಕೋಟು, ತ್ರಿಬಲ್ ಕೋಟು. ಖಾಲಿ ಬಿಡ್ಲೇಬಾರ್ದು. ಖಾಲಿ ಬಿಡೋದು ಬರಲ್ಲ. ಯಾಕಂದ್ರೆ ನೆನೆ ನಾವು ಡಿಸ್ಕಸ್ ಮಾಡ್ತಾ ಇದ್ರಿ ಸಿಂಗಲ್ ಕೋಟ್ ಯೂಸ್ ಮಾಡ್ತಿರೋ ಒಳಗಡೆ ಡಬಲ್ ಕೋಟ್ ಕೂಡ ಯೂಸ್ ಮಾಡ್ತೀರಿ, ತ್ರಿಬಲ್ ಕೋಟ್ ಕೂಡ ಯೂಸ್ ಮಾಡ್ತೀರಿ. ಬಟ್ ನಮಗೆ ಖಾಲಿ ಪೈಥಾನ್ ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ನಾವು ಇನ್ನು ಪೈಥಾನ್ ಡ್ಯಾಶ್ ಯೂಸ್ ಟು ಎಂಟರ್ ಫಿಸಿಕಲ್ ಲೈನ್ ಆರ್ ಇಗ್ನೋರ್ ಕಮೆಂಟ್. ಸೊ ನಿಮಗೆ ಆಶ್ ಇಂದ ಫಾಲೋ ಆಗುವಂತ ಯಾವುದೇ ಕ್ವಶನ್ ಬರಲಿ. ಸೊ ಆಶ್ ಅಂತ ಬಂದ್ಬಿಟ್ಟು ನಿಮಗೆ ಮುಂದೆ ಒಂದು ಕೊಡಿ. ಐ ಆಮ್ ಡಿಸ್ಪ್ಲೇಯಿಂಗ್ ನಿಮಗೆ ಐ ಆಮ್ ಡಿಸ್ಪ್ಲೇಯಿಂಗ್ ಏನಾರ ಟೈಪ್ ಮಾಡಬಹುದು. ಅದರಲ್ಲಿ ಐ ಆಮ್ ಡಿಸ್ಪ್ಲೇಯಿಂಗ್ ದ ಕೋಡ್ ಅಂತ ನೀವು ಟೈಪ್ ಮಾಡ್ಕೊಂಡ್ರು ಕೂಡ ಇದು ನಿಮಗೆ ಇಟ್ ಇಸ್ ಅ ನಾನ್ ಎಕ್ಸಿಕ್ಯೂಟಬಲ್ ಟೆಕ್ಸ್ಟ್ ಅಂತ ಅರ್ಥ. ಸೊ ಅದಕ್ಕೆ ಆಶ್ ಅಂತ ಯೂಸ್ ಮಾಡ್ತೀರಿ. ಓಕೆನಾ? ವಿಚ್ ಈಸ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಸೈಬರ್ ಕ್ರೈಮ್. ಸೊ ನಿಮ್ಗಿದು ಯಾವ್ದಾದ್ರು ಶುರು ಆಗುತ್ತೆ? IT ಸ್ಕಿಲ್ ಶುರು ಆಗುತ್ತೆ. ಐ ಥಿಂಕ್ IT ಸ್ಕಿಲ್ ಅಲ್ಲಿ ಕೂಡ ಸರ್ ಕ್ವಶನ್ ಪೇಪರ್ ನ ಡಿಸ್ಕಸ್ ಮಾಡಿದಾರಾ? ಹಾ ಸರ್. ಡಿಸ್ಕಸ್ ಮಾಡಿದಾರಪ್ಪ ಕ್ವಶನ್ ಪೇಪರ್? ಕೇಳಿಸ್ತಾ ಇಲ್ವಾ? MCQ ಮಾಡಿದಾರೆ ಸರ್. ಕ್ವಶನ್ ಪೇಪರ್ ಮಾಡಿದ್ರು. ಸರಿ ಸರಿ. ಇವತ್ತು ನಾಳೆ ಹೇಳ್ತೀನಿ ಕ್ವಶನ್ ಪೇಪರ್ 2 ಕ್ವಶನ್ ಪೇಪರ್ ಮಾಡಕ್ ಹೇಳ್ತೀನಿ. ಓಕೆನಾ? ಸೊ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇದು 2ನೇ SA ಲ್ಯಾಬ್ ನ ಕ್ವಶನ್ ಪೇಪರ್. ಸೊ ಐ ಥಿಂಕ್ ಈ 2ರಲ್ಲೇ ನಿಮ್ಗೆ ಬೇಕಾದ್ರೆ ಒಂದು 10 to 20 ಮಾರ್ಕ್ಸ್ 10 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬರುತ್ತೆ. ಸೊ ರೆಫರ್ ಮಾಡ್ಕೊಳ್ಳಿ. ವರಿ ಮಾಡ್ಕೊಳ್ಳಿ. ಓಕೆನಾ? ಸೊ all the best for your examination. If possible, tomorrow also I will take the class. ಆಯ್ತಾ? ಇದೇ ಡೌಟ್ಸ್ ಇದ್ರೆ ಗ್ರೂಪ್ ಅಲ್ಲಿ ಹಾಕಿ. ಓಕೆನಾ? ಸೊ ಅಲ್ಲಿಗೆ ನೀವು ಆಮೇಲೆ ಕ್ಲಾಸ್ ತಗೊಂಡ್ರು ಅಂತೇಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬಿಟ್ಟಿರಾ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಯಾರನ್ನೇ ಎಕ್ಸಾಮ್ ಬರೀತಾರೋ ಅವ್ರು ಕೂಡ ಯೂಸ್ ಆಗ್ಲಿ. ಮತ್ತೆ ಇನ್ನೊಂದು ಮೇಕಪ್ ಎಕ್ಸಾಮ್ಗೆ ಆಲ್ರೆಡಿ ಕ್ಲಾಸಸ್ ಶುರು ಮಾಡ್ತಾ ಇದೀನಿ. ಮೇಕಪ್ ಎಕ್ಸಾಮ್ ಯಾರೆಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಮ್ಯಾಥ್ಸ್ ಎಕ್ಸಾಮ್ ಮೇಕಪ್ ಬರೀಬೇಕು ಅದು ಇದು ಅನ್ಕೊಂಡಿರ್ತಾರೋ ಅವ್ರಿಗೆ ನೀವು ಬೇಕಾದ್ರೆ ಸಜೆಸ್ಟ್ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು.